As it was announced, the topic that is chosen is life, death, and thereafter. ಈಗಾಗಲೇ ಪ್ರಕಟಣೆ ಮಾಡಿದ ಹಾಗೆಯೇ ನಾವು ಈ 3 ದಿನಗಳಲ್ಲಿ ಧ್ಯಾನ ಮಾಡುವಂತ ವಿಷಯ ಜೀವನ, ಮರಣ ಮತ್ತು ಮರಣ ನಂತರ ಎನ್ನುವಂತಹ ವಿಷಯದ ಬಗ್ಗೆ ಧ್ಯಾನಿಸುತ್ತೇವೆ. I'm sure that in the choice of that topic, well, the Lord has been guiding the dear brethren. ನಾವೀಗಾಗಲೇ ಆಯ್ಕೆ ಮಾಡಿಕೊಂಡಂತಹ ಈ ಒಂದು ವಿಷಯಗಳನ್ನ ನೋಡುವಾಗ ಕರ್ತನು ತಾನೇ ಅವರನ್ನ ಆ ವಿಷಯಗಳಲ್ಲಿ ನಡೆಸಿದ್ದಾನೆ ಎಂದು ನಂಬುತ್ತೇನೆ. Because when we look around, we see people struggling in life, coming face to face with death and suffering. ನಾವು ನಮ್ಮ ಸುತ್ತಲೂ ನಾವು ಅನುದಿನವೂ ನೋಡುವಾಗ ಜನರು ಅನುದಿನವೂ ಕೂಡ ಅವರು ಈ ಒಂದು ಸಂಕಷ್ಟಗಳಿಗೂ ಮರಣಕ್ಕೂ ಹಿಂಸೆಗೂ ಅವರು ದಿನವೂ ಕೂಡ ಮುಖಾಮುಖಿಯಾಗಿ ಬರುತ್ತಿದ್ದಾರೆ ಅನ್ನುವುದನ್ನ ನಾವು ನೋಡುತ್ತಾ ಇದ್ದೇವೆ. Many of the dear ones that we know closely have gone to the other shore. ನಮಗೆ ಗೊತ್ತಿರುವಂತಹ ಅನೇಕ ನಮ್ಮ ಪ್ರಿಯರು ಅವರು ಈಗಾಗಲೇ ಆಚೆ ದಡಕ್ಕೆ ಅಥವಾ ಮತ್ತೊಂದು ದಡಕ್ಕೆ ಅವರು ಸಾಗಿ ಹೋಗಿದ್ದಾರೆ. But then we are left behind. ಆದ್ರೆ ನಾವುಗಳಾದರೂ ನಾವು ಬಿಡಲ್ಪಟ್ಟವರಾಗಿ ಇನ್ನೂ ಈ ಲೋಕದಲ್ಲಿದ್ದೇವೆ. But then it is very much wise for us to come together and think about this life as to how we have to live. ಆದ್ದರಿಂದಲೇ ನಾವು ಈ ಲೋಕದಲ್ಲಿ ಈಗ ನಾವು ಬಿಡಲ್ಪಟ್ಟವರಾಗಿ ಇರುವುದರಿಂದ ನಾವು ಯಾಕೆ ಈ ಲೋಕದಲ್ಲಿ ಈ ರೀತಿ ಬಿಡಲ್ಪಟ್ಟವರಾಗಿ ನಮ್ಮ ದಿನಗಳನ್ನ ದೇವರು ಕೊಟ್ಟಿದ್ದಾನೆ, ಆಯುಷ್ಯವನ್ನ ಉದ್ದ ಮಾಡಿದ್ದಾನೆ ಎಂಬುದನ್ನ ಕುರಿತಾಗಿ ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾದಂತಹ ಆ ಸ್ಥಿತಿಯಲ್ಲಿ ನಾವಿದ್ದೇವೆ. In today's message, we will be looking at certain truths in connection with the unique, great life that God has given to us. ಈ ದಿವಸದ ನಮ್ಮ ಧ್ಯಾನದಲ್ಲಿ ದೇವರು ನಮಗೆ ಕೊಟ್ಟಿರುವಂತಹ ಜೀವಿತದ ಆ ಒಂದು ಅದ್ವಿತೀಯವಾದ ಜೀವಿತದ ಅಥವಾ ಶ್ರೇಷ್ಠವಾದ ಜೀವಿತದ ಸತ್ಯಾಂಶಗಳನ್ನ ಅಥವಾ ವೈವಿಧ್ಯತೆಗಳನ್ನ ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. God willing, tomorrow we will be seeing about the death. ದೇವರ ಚಿತ್ತವಾದ್ರೆ ನಾಳೆ ದಿವಸ ನಾವು ಮರಣದ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. And God willing, the last day we will be looking at certain truths in connection with life after death. ಕರ್ತನ ಚಿತ್ತವಾದ್ರೆ 3ನೇ ದಿನ ನಾಡಿದ್ದು ನಾವು ಮರಣ ನಂತರದ ಜೀವನದ ವಿಷಯವಾಗಿ ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. It is my prayer that the Lord would really bless us and encourage us to live a very profitable life for His glory as we consider this. ನಾವು ಈ 3 ವಿಷಯಗಳನ್ನ ನಾವು ಪರಿಗಣನೆಗೆ ತೆಗೆದುಕೊಂಡು ಧ್ಯಾನ ಮಾಡುವುದರ ಮೂಲಕವಾಗಿ ನಾವೆಲ್ಲರೂ ಕೂಡ ಕರ್ತನ ಮಹಿಮೆಗಾಗಿ ನಾವು ಫಲಭರಿತವಾದ ಪ್ರಯೋಜನವುಳ್ಳ ಜೀವಿತವನ್ನ ಜೀವಿಸುವ ಹಾಗೆ ಕರ್ತನು ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿರುತ್ತದೆ. Before I go further, I would like to introduce a book that I have written recently. ನಾನು ಮುಂದಕ್ಕೆ ಹೋಗುವುದಕ್ಕಿಂತ ಮೊದಲೇ ನಾನು ಇತ್ತೀಚೆಗೆ ಬರೆದಂತ ಒಂದು ಪುಸ್ತಕವನ್ನು ನಿಮಗೆ ನಾನು ಪರಿಚಯ ಪಡಿಸುತ್ತಿದ್ದೇನೆ. And the reason for introducing that now is, the title of it is very much similar to the title of these meetings. ಯಾಕಂದ್ರೆ ನಾನು ಯಾಕೆ ಆ ಪುಸ್ತಕವನ್ನು ನಿಮಗೆ ಪರಿಚಯ ಮಾಡುತ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆ ಒಂದು ಪುಸ್ತಕದ ಆ ಒಂದು ಶಿರೋನಾಮೆ ಏನಾಗಿದೆಯೋ ಆ ಶಿರೋನಾಮೆಯು ಈ ದಿನಗಳ ಈ ಕೂಟಗಳಿಗೆ ಅದು ಸರಿ ಹೊಂದುವಂತಹ ಹೊಂದಾಣಿಕೆಯಾಗುವಂತಹ ಶಿರೋನಾಮೆಯಾಗಿದೆ. This book was written during the time of this pandemic. ನೋಡುವಾಗ ಆ ಒಂದು ಪುಸ್ತಕವು ಈ ಒಂದು ಪುಸ್ತಕವು ಈಗಿರುವಂತಹ ಈ ಒಂದು ಕೊರೋನಾ ಕಾಲಘಟ್ಟದಲ್ಲಿ ಬರೆಯಲ್ಪಟ್ಟಂತ ಪುಸ್ತಕವಾಗಿದೆ. The title is Life Now and Hereafter. ಅಲ್ಲಿ ಆ ಪುಸ್ತಕದ ಶಿರೋನಾಮೆ ಜೀವನ ಈಗ ಮತ್ತು ಇದರ ನಂತರ. Gospel Literature Service have published this. ಈ ಒಂದು ಪುಸ್ತಕವನ್ನ GLS ನವರು ಈ ಒಂದು ಪುಸ್ತಕವನ್ನ ಅವರು ಮುದ್ರಿಸಿ ಪ್ರಕಟಿಸಿದ್ದಾರೆ. Yeah, dear brother Simon also has a copy. Okay. Yeah. So this is in fact an evangelistic tool. ಈ ಒಂದು ಪುಸ್ತಕವು ಸುವಾರ್ತೆಯ ಸಾರೋಣಕ್ಕೆ ಅನುಕೂಲಕರವಾದಂತಹ ವಿಷಯಗಳನ್ನು ಒಳಗೊಂಡಂತ ಒಂದು ಪುಸ್ತಕ.
You can buy, read, and buy for others also. ನೀವು ಇದನ್ನ ಖರೀದಿಸಬಹುದು, ನೀವು ಇದನ್ನ ಓದಬಹುದು, ಹಾಗೆಯೇ ಇತರರಿಗೋಸ್ಕರವಾಗಿಯೂ ಕೂಡ ನೀವು ಇದನ್ನ ಖರೀದಿಸಬಹುದು. In fact, GLS is giving it for a very less price. If you buy for 100 copies, it's just 40 rupees per copy or something like that. ನೋಡುವಾಗ ನೀವೇನಾದ್ರೂ 100 ಪ್ರತಿಗಳನ್ನ ನೀವು ಖರೀದಿ ಮಾಡುವುದಾದ್ರೆ GLS ನವರು ನೆನೆಸರ 40 ರೂಪಾಯಿಗೆ ಅದನ್ನ ಕೊಡುತ್ತಾರೆ. It's my prayer that some of you would use it and for the glory of God. ನನ್ನ ಪ್ರಾರ್ಥನೆ ಏನಾಗಿದೆ ಅಂದ್ರೆ ನಿಮ್ಮಲ್ಲಿ ಕೆಲವರು ಈ ಪುಸ್ತಕವನ್ನು ಕರ್ತನ ಮಹಿಮೆಗಾಗಿ ಉಪಯೋಗಿಸುವಂತಾಗಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿರುತ್ತದೆ. I was not doing a commercial. Well, I was just introducing the book because the title is very much similar to what we are considering. ನೋಡುವಾಗ ನಾನು ಈ ಪುಸ್ತಕದ ವಿಷಯಕ್ಕೆ ಬಂದಾಗ ನಾನು ಯಾವುದೇ ವ್ಯಾಪಾರ ವಹಿವಾಟನ್ನ ಮಾಡೋದಿಲ್ಲ. ಆದರೆ ಈ ಸಂದರ್ಭದಲ್ಲಿ ಪುಸ್ತಕವನ್ನ ಬರೆಯಲ್ಪಟ್ಟಿದ್ದರಿಂದ ಈ ಪುಸ್ತಕದ ಶಿರೋನಾಮೆ ಮತ್ತು ವಿಷಯಗಳು ಕೂಡ ಇದರಲ್ಲಿರುವಂತ ವಿಷಯಗಳು ನಾವು ಈ 3 ದಿನದಲ್ಲಿ ನಾವೇನು ಧ್ಯಾನ ಮಾಡ್ತೇವೋ ಅದಕ್ಕೆ ಅದು ಹೊಂದಾಣಿಕೆಯಾಗುವಂತ ಅದೇ ವಿಷಯಗಳು ಇದರಲ್ಲಿಯೂ ಕೂಡ ಇರುವುದರಿಂದ ನಿಮಗೆ ಪರಿಚಯ ಮಾಡುತ್ತಿದ್ದೇನೆ ಅಷ್ಟೇ. Now we will go ahead with the message of this evening. ನಾವು ಈ ಸಾಯಂಕಾಲದ ಈ ಸಂದೇಶಕ್ಕೆ ನಾವು ಮುಂದೆ ಸಾಗೋಣ. Kindly turn with me to Matthew's Gospel chapter 16. ದಯಮಾಡಿ ನಿಮ್ಮ ಸತ್ಯವೇದಗಳನ್ನು ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯಕ್ಕೆ ತೆರೆದುಕೊಳ್ಳಿರಿ. Verse 26. 16ನೇ ಅಧ್ಯಾಯ 26ನೇ ವಚನ. These are the words of our Lord Jesus Christ. ಈ ಮಾತುಗಳು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನು ಹೇಳಿದ ಮಾತುಗಳಾಗಿವೆ. The Lord is asking a great question here. ನಮ್ಮ ಕರ್ತನು ಇಲ್ಲಿ ಆತನು ಬಹಳ ದೊಡ್ಡದಾದ ಒಂದು ಪ್ರಶ್ನೆಯನ್ನ ಕೇಳುತ್ತಿದ್ದಾನೆ. For what is a man profited if he shall gain the whole world and lose his own soul? Or what shall a man give in exchange for his soul? ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಟ್ಟಾನು? These questions are very familiar to us. ಈ ಒಂದು ಪ್ರಶ್ನೆಯು ನಮ್ಮೆಲ್ಲರಿಗೂ ಬಹಳ ಚಿರಪರಿಚಿತವಾದ ಪ್ರಶ್ನೆಯಾಗಿದೆ. In fact, with these questions, the Lord was telling about the value, the preciousness of the life that you and I possess. ಈ ಒಂದು ಪ್ರಶ್ನೆಯ ಮೂಲಕವಾಗಿ ನಾನು ಮತ್ತು ನೀವು ಹೊಂದಿರುವಂತಹ ಈ ಜೀವನದ ಒಂದು ಶ್ರೇಷ್ಠತೆಯನ್ನ, ಅಮೂಲ್ಯತೆಯನ್ನ ಆತನು ಹೇಳುತ್ತಿದ್ದಾನೆ. That is exactly what we are going to see this evening. ಅದನ್ನೇ ನಾವು ಇವತ್ತು ಸಾಯಂಕಾಲ ನಾವು ನೋಡಲಿಕ್ಕೆ ಹೋಗುತ್ತೇವೆ. We will look at 3 things in connection with the life that you and I share. ನಾನು ಮತ್ತೆ ನೀವು ಹಂಚಿಕೊಂಡಿರುವಂತಹ ಈ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ನಾನು 3 ಸತ್ಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. First of all, it's creation or its beginning. ಮೊದಲನೇದಾಗಿ ಜೀವನದ ಸೃಷ್ಟಿ ಅಥವಾ ಜೀವನದ ಪ್ರಾರಂಭ. And secondly, we will look at its purpose. ಎರಡನೇದಾಗಿ ಜೀವನದ ಉದ್ದೇಶ. And lastly, we will look at its demand or what God demands from that life. ಮೂರನೇದಾಗಿ ಈ ಜೀವನದಿಂದ ದೇವರ ಬೇಡಿಕೆ ಏನು ಅಥವಾ ದೇವರು ಈ ಜೀವನದ ಏನನ್ನ ಬೇಡುತ್ತಾನೆ. It's my prayer that the things that we are going to share would be an encouragement to all of us. ನನ್ನ ಪ್ರಾರ್ಥನೆ ಅಂತಂದ್ರೆ ಈ ಒಂದು ವಾಕ್ಯಗಳ ಧ್ಯಾನವು ನಮ್ಮೆಲ್ಲರಿಗೂ ಕೂಡ ಅದು ಪ್ರಯೋಜನಕಾರಿಯಾಗಿ ಲಾಭದಾಯಕವಾಗಿರಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿರುತ್ತದೆ. The Lord had posed that 2 questions which we read in the beginning towards the somewhat in the middle of his public ministry on this earth. ಕರ್ತನಾಗಿರುವ ಯೇಸು ಕ್ರಿಸ್ತನು ಕೇಳಿದಂತ ಈ 2 ಪ್ರಶ್ನೆಗಳು ಆತನು ತನ್ನ ಬಹಿರಂಗ ಸುವಾರ್ಥ ಸೇವೆಯ ಅರ್ಧ ಭಾಗಕ್ಕೆ ಬಂದಾಗ, ಸಾರ್ವಜನಿಕ ಸೇವೆಯನ್ನು ಮಾಡುವಾಗ ಆ 3.5 ವರ್ಷಗಳ ಅರ್ಧಕ್ಕೆ ಬಂದಾಗ ಕೇಳಿದಂತ ಪ್ರಶ್ನೆ ಇದಾಗಿತ್ತು. We know that the public ministry was for 3.5 years. ನಮಗೆ ಗೊತ್ತಿರುವ ಹಾಗೆ ಕರ್ತನಾಗಿರುವ ಯೇಸು ಕ್ರಿಸ್ತನ ಬಹಿರಂಗ ಸೇವೆಯು 3.5 ವರ್ಷಗಳ ಕಾಲದ್ದಾಗಿತ್ತು. Now, when we come to chapter 16 of Matthew's Gospel, about 2 years have passed.
ನಾವು ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯಕ್ಕೆ ಬರುವಾಗ 2 ವರ್ಷಗಳು ಈಗಾಗಲೇ ದಾಟಿ ಹೋಗಿವೆ. When you come to verse 21 of the same chapter, the Lord speaks about his journey to Jerusalem to die there. ಇದರ ನಂತರಕ್ಕೆ ಬರುವಾಗ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವುದು ಮತ್ತು ಯೆರೂಸಲೇಮಿನಲ್ಲಿ ಆತನ ಜೀವನ ಅಂತ್ಯವಾಗುವುದು ಎನ್ನುವುದನ್ನ ಆತನು ಮಾತನಾಡುತ್ತಿದ್ದಾನೆ. And when he was moving toward Jerusalem for that, we see a big crowd following him. ಆತನು ಯೆರೂಸಲೇಮಿನ ಕಡೆಗೆ ಆತನು ಅಲ್ಲಿ ತನ್ನ ಜೀವವನ್ನ ಬಲಿಯಾಗಿ ಕೊಡುವುದಕ್ಕಾಗಿ ಹೋಗುತ್ತಿರುವಾಗ ಬಹಳ ದೊಡ್ಡ ಗುಂಪು ಯೇಸುವನ್ನು ಹಿಂಬಾಲಿಸುತ್ತಾ ಬರುತ್ತಿದೆ. While they were moving forward, the Lord turned and asked these questions unto those people. ಅವರು ಆ ರೀತಿಯಲ್ಲಿ ಆತನ ಹಿಂಬಾಲಿಸುತ್ತಾ ಬರುವಾಗ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನ ಶಿಷ್ಯರ ಕಡೆಗೆ ತಿರುಗಿಕೊಂಡು ಈ ಪ್ರಶ್ನೆಯನ್ನ ಕೇಳುತ್ತಿದ್ದಾನೆ. If you look at those two questions, the most important thing that is emphasized is each soul or each life is worth more than the whole world. ಆ ಎರಡು ಪ್ರಶ್ನೆಗಳನ್ನ ನಾವು ಒಂದು ವೇಳೆ ಅರ್ಥ ಮಾಡಿಕೊಳ್ಳುವುದಾದರೆ ಪ್ರತಿಯೊಂದು ಆತ್ಮವು ಇಡೀ ಲೋಕಕ್ಕಿಂತಲೂ ಹೆಚ್ಚು ಬೆಲೆಯುಳ್ಳದ್ದು ಎಂಬುದಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. Many a time we don't give much value to our own life. ಅನೇಕ ಸಾರಿ ನಾವು ನಮ್ಮ ಜೀವಕ್ಕೆ ಹೆಚ್ಚಿನ ಬೆಲೆ ಕೊಡುವುದಿಲ್ಲ. There are some people who try to compare our life to the life of the beast. ಕೆಲವು ಜನರಿದ್ದಾರೆ, ಅವರು ಮನುಷ್ಯರಾದಂತ ನಮ್ಮ ಜೀವವನ್ನ ಅವರು ಮೃಗಗಳ ಜೀವಕ್ಕೆ ಹೋಲಿಸುತ್ತಾರೆ. Some people think about it, as an accident on earth. ಕೆಲವು ಜನರು ಏನ್ ಮಾಡ್ತಾರೆ, ನನ್ನ ಜೀವ ಈ ಲೋಕದಲ್ಲಿರುವುದು ಅದು ಆಕಸ್ಮಿಕವಾದದ್ದು ಎಂಬುದಾಗಿ ಹೇಳುತ್ತಾರೆ. Some people say that it is just a mix of some carbon, lime, sulfur, water and things like that. Just, a few hundreds of rupees and that's it. ಕೆಲವು ಜನರು ಹೇಳುತ್ತಾರೆ, ಅಯ್ಯ ನಮ್ಮ ಜೀವವ ಅದು ಒಂದು ಕಾರ್ಬನ್ ಅಥವಾ ಸಲ್ಫರ್ ಈ ರೀತಿಯಾದಂತಹ ಆ ಒಂದು ಅಂಶಗಳನ್ನ ಒಳಗೊಂಡಿರುವಂತದ್ದು, ಅವೆಲ್ಲ ಸೇರಿ ಒಂದು ₹100 ಆಗುವಂತಹ ಆ ಒಂದು ಖನಿಜಾಂಶಗಳಿಂದ ಕೂಡಿದ ಜೀವನ ಎಂದು ಹೇಳುತ್ತಾರೆ. Especially when there are sufferings and death coming face to face with humanity, well, people tend to think like that more than the other times. ಯಾವಾಗ ಆ ಮನುಷ್ಯನು ಆ ರೀತಿಯ ಸಂದರ್ಭಕ್ಕೆ ಬರುತ್ತಾನೋ ಆಗ ಆತನು ಜೀವವನ್ನ ಈ ರೀತಿಯಾಗಿಯೇ ಆತನು ಹೆಚ್ಚಾಗಿ ಯೋಚನೆ ಮಾಡುತ್ತಾನೆ. We should remember that when we come to the scripture, the Holy Bible, well, we see that God has given much value for the life that you and I have. ನಾವು ದೇವರ ವಾಕ್ಯಕ್ಕೆ ಬರುವಾಗ ದೇವರ ವಾಕ್ಯವು ನಮ್ಮ ಜೀವಕ್ಕೆ ಆತನು ಹೆಚ್ಚಾದಂತ ಮೌಲ್ಯವನ್ನ ಬೆಲೆಯನ್ನ ದೇವರ ವಾಕ್ಯ ಕೊಡುವುದು ಅಂದ್ರೆ ದೇವರು ಕೊಡುತ್ತಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. In Mumbai, we have a planetarium. ನಾವು ಮುಂಬೈನಲ್ಲಿ ನಮಗೆ ಪ್ಲಾನೆಟೋರಿಯಂ ಇದೆ. One brother a few years back went to that planetarium. ಒಬ್ಬ ಸಹೋದರನು ಕೆಲವು ವರ್ಷಗಳ ಹಿಂದೆ ಆತನು ಆ ತಾರಾಲಯಕ್ಕೆ ಪ್ಲಾನೆಟೋರಿಯಂಗೆ ಹೋದನು. ತಾರಾಲಯಕ್ಕೆ I still remember what the brother told, after coming back. ಅಲ್ಲಿಂದ ಆತನು ಹಿಂತಿರುಗಿ ಬಂದ ಮೇಲೆ ಹೇಳಿದ ಮಾತನ್ನ ನಾನು ಇನ್ನೂ ಸಹ ನೆನಪಿನಲ್ಲಿ ಇಟ್ಟುಕೊಂಡಿದ್ದೇನೆ. In that program, well, the galaxy in which we are and all the other galaxies and big, heavenly bodies and all were shown. ನೋಡುವಾಗ ಅಲ್ಲಿ ಆ ಒಂದು ಆಕಾಶ ಗಂಗೆಯನ್ನ, ನಕ್ಷತ್ರ ಲೋಕವನ್ನ ಹಾಗೂ ನಮ್ಮೆಲ್ಲರ ಆ ಒಂದು ಜೀವ ಎಲ್ಲವುಗಳನ್ನು ಕೂಡ ದೊಡ್ಡ ದೊಡ್ಡ ಸಂಗತಿಗಳನ್ನ ಅಲ್ಲಿ ತೋರಿಸುತ್ತಾರೆ. And the person who conducted that program, well, he mentioned that these heavenly bodies are huge, many times larger than the earth in which we live. ನೋಡುವಾಗ ಅದನ್ನ ವಿವರಣೆ ಕೊಡುತ್ತಾ ಇದ್ದಂತಹ ಆ ವ್ಯಕ್ತಿ ಹೇಳುತ್ತಾನೆ, ನೋಡುತ್ತಾ ಇರುವಂತಹ ಈ ಎಲ್ಲಾ ಆ ಒಂದು ಆ ಲೋಕಗಳ ನೋಡುವಾಗ, ಈ ಎಲ್ಲಾ ಸೃಷ್ಟಿಗಳನ್ನ ನೋಡುವಾಗ ಭೂಮಿಗಿಂತಲೂ ಎಷ್ಟೋ ಪಟ್ಟು ದೊಡ್ಡದಾದಂತಹ ಆ ಒಂದು ಜೀವಿಗಳು, ದೊಡ್ಡದಾದಂತಹ ಆ ಒಂದು ಆ ಪ್ರದೇಶಗಳು ಅಥವಾ ಸೃಷ್ಟಿಗಳು ಇವುಗಳಾಗಿವೆ ಎಂಬುದಾಗಿ ಹೇಳುತ್ತಾರೆ. He said, among all this, well, the earth is just a speck of dust. ಆಗ ಈ ಎಲ್ಲಾ ಆ ಸೃಷ್ಟಿಗಳ ಮುಂದೆ ಭೂಮಿಯನ್ನ ನೋಡುವಾಗ ಭೂಮಿ ಕೇವಲ
ಒಂದು ಧೂಳಿನ ಕಣವಷ್ಟೇ ಎಂದು ಹೇಳುತ್ತಾರೆ. With that, he said that man who is living on that earth is worse than that. He is insignificant. ಆಗ ಆ ಒಂದು ಧೂಳಿಗೆ ಸಮಾನವಾದಂತ ಧೂಳಿನ ಕಣವಾದಂತ ಈ ಭೂಮಿಯಲ್ಲಿ ವಾಸ ಮಾಡುವಂತ ಮನುಷ್ಯನು ಆತನು ಅದಕ್ಕಿಂತಲೂ ಕಡೆಯಾದವನು, ಧೂಳಿನಂತಿರುವವನು, ಯಾವುದಕ್ಕೂ ಬಾರದವನು. But dear brothers and sisters, when we look in the word of God, we see that we are significant in the eyes of God. Our lives are very precious in the eyes of God. ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, ದೇವರ ವಾಕ್ಯವನ್ನ ನಾವು ಓದುವಾಗ, ದೇವರ ವಾಕ್ಯ ಹೇಳುವಂತ ಮಾತುಗಳನ್ನ ನಾವು ಧ್ಯಾನ ಮಾಡುವಾಗ ನಾವು ಅರ್ಥ ಮಾಡಿಕೊಳ್ಳುವುದೇನೆಂದ್ರೆ, ದೇವರ ದೃಷ್ಟಿಯಲ್ಲಿ ನಮ್ಮ ಜೀವವು ಅಮೂಲ್ಯವಾದದ್ದು, ಶ್ರೇಷ್ಠವಾದದ್ದು, ಬಹು ಬೆಲೆಯುಳ್ಳದ್ದೂ ಆಗಿದೆ. If you look at the way that we are created, we see the significance very clearly. ನಾವು ಯಾವ ರೀತಿಯಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ ಎಂಬುದನ್ನ ನೋಡುವಾಗ ಅದರ ಮೂಲಕವಾಗಿಯೇ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ, ನಾವು ಎಷ್ಟು ಶ್ರೇಷ್ಠವಾದ ರೀತಿಯಲ್ಲಿ, ಅಮೂಲ್ಯವಾದ ರೀತಿಯಲ್ಲಿ ಉಂಟು ಮಾಡಲ್ಪಟ್ಟಿದ್ದೇವೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. Now, to see that significance, first of all, look at that creation of it, the beginning of it, how we all began. ನಾವು ಅದರ ಒಂದು ಶ್ರೇಷ್ಠತೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಾವು ಈ ಒಂದು ಜೀವನ ಅದು ಹೇಗೆ ಪ್ರಾರಂಭವಾಯಿತು ಎಂಬುದನ್ನ ನಾವು ಅದರ ಆರಂಭವನ್ನ ನಾವೆಲ್ಲರೂ ಕೂಡ ನೋಡಬೇಕು. In fact, that's a very huge topic in itself. ಈ ಒಂದು ವಿಷಯವನ್ನು ತೆಗೆದುಕೊಂಡ್ರೆ ಆ ವಿಷಯವೇ ಬಹಳ ವಿಸ್ತಾರವಾದಂತ ಒಂದು ವಿಷಯವಾಗಿದೆ. We are not going into the details of all that. ನಾವು ಅದರ ಪೂರ್ಣವಾದ ವಿವರಗಳಿಗೆ ನಾವು ಇವತ್ತು ಹೋಗುವುದಿಲ್ಲ. But I just want to pick up about 5 statements that we have in the scripture about the creation act. ಆದರೆ ದೇವರ ವಾಕ್ಯದಲ್ಲಿ ದೇವರ ಸೃಷ್ಟಿ ಕಾರ್ಯ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ 5 ವಿಷಯಗಳನ್ನ, 5 ಸಂಗತಿಗಳನ್ನ ಮಾತ್ರ ನಾನು ಆರಿಸಿಕೊಳ್ಳುತ್ತೇನೆ. We won't go into the details, but I just want to bring to your attention those statements that scripture tells how he has created you and I. ನೋಡುವಾಗ ನಾನು ಅದರ ಪೂರ್ಣವಾದ ವಿವರಗಳಿಗೆ ಹೋಗುವುದಿಲ್ಲ, ಬದಲಾಗಿ ದೇವರು ನನ್ನನ್ನ ಮತ್ತು ನಿಮ್ಮನ್ನ ಹೇಗೆ ಸೃಷ್ಟಿ ಮಾಡಿದ್ದಾನೆ ಎಂಬುದಾಗಿ ಹೇಳುವಂತಹ 5 ವಾಕ್ಯ ಭಾಗಗಳನ್ನ ಮಾತ್ರ ನಾನು ನಿಮ್ಮೊಂದಿಗೆ ನಾನು ಹೇಳುತ್ತೇನೆ. The first statement that I want to bring to your attention, we have in Genesis 2:7. ಈ ನಿಮಗೆ ಆ ರೀತಿಯಲ್ಲಿ ನಮ್ಮ ಸೃಷ್ಟಿಯ ಕುರಿತಾಗಿ ದೇವರ ವಾಕ್ಯ ಹೇಳುವಂತ ಮಾತನ್ನ ನಾವು ಧ್ಯಾನ ಮಾಡುವಾಗ ಅದರ ಮೊದಲನೆಯ ಮಾತೇನಪ್ಪಾ ಅಂದ್ರೆ ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನ. There we are told like this. ಅಲ್ಲಿ ನಮಗೆ ದೇವರ ವಾಕ್ಯ ಹೀಗೆ ಹೇಳುತ್ತದೆ, Lord God formed man of the dust of the ground. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿದನು. From the dust of the ground we are taken. ನಾವು ನೆಲದ ಮಣ್ಣಿನಿಂದ ತೆಗೆಯಲ್ಪಟ್ಟವರಾಗಿದ್ದೇವೆ. Well, there are many, writings about, the origin of man. ಮನುಷ್ಯನ ಆ ಒಂದು ಮೂಲದ ವಿಷಯದಲ್ಲಿ ಅನೇಕವಾದಂತ ಬರವಣಿಗೆಗಳು ಇವೆ. There are some people who say that God took, the dust from the stars and made man. ಕೆಲವು ಜನರು ಹೇಳ್ತಾರೆ ದೇವರು ನಕ್ಷತ್ರದಿಂದ ಆತನು ಧೂಳನ್ನ ತೆಗೆದುಕೊಂಡು ಮನುಷ್ಯನನ್ನ ಉಂಟು ಮಾಡಿದನು ಎಂಬುದಾಗಿ ಕೆಲವರು ಹೇಳುತ್ತಾರೆ. But the scripture clearly tells that we are taken from the dust. ಆದ್ರೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ನಮಗೆ ಹೇಳ್ತದೆ ನಾವು ನೆಲದ ಮಣ್ಣಿನಿಂದ ತೆಗೆಯಲ್ಪಟ್ಟವರು ಎಂದು. Our, sustenance is from the dust, from that earth. ನೋಡುವಾಗ ನಮ್ಮ ಆ ಒಂದು ಅಸ್ತಿತ್ವ ಅದು ಇರುವಂತದ್ದೇ ನೆಲದ ಮಣ್ಣಿನಿಂದ. Our destination is also the dust. ನಮ್ಮ ಒಂದು ಅಂತಿಮವಾದಂತ ಗುರಿ, ನಾವು ತಲುಪುವಂತ ಗುರಿಯು ಕೂಡ ಅದೇ ನೆಲದ ಮಣ್ಣು. Of course, when we look at it, we see the nothingness of man. In fact, it comes from the dust. ಆದ್ರೆ ನಾವು ಇದನ್ನ ನಾವು ಕೂಲಂಕುಷವಾಗಿ ನೋಡುವಾಗ ನಾವು ನೋಡ್ತೇವೆ ಮನುಷ್ಯನ ಜೀವನದಲ್ಲಿ ಬಂದದ್ದು ಮಣ್ಣಿನಿಂದಲೇ, ಆದ್ರಿಂದ ಏನು ಕೂಡ ಇಲ್ಲ ಮನುಷ್ಯನಲ್ಲಿ. But at the same time, notice one word in that statement. ಆದರೂ ಕೂಡ ಆ ಒಂದು ಹೇಳಿಕೆಯಲ್ಲಿ ಒಂದು ಮಾತನ್ನ ಗಮನಿಸಿರಿ. The word says, Lord God formed man of the dust of the ground. He formed them.
ನೋಡುವಾಗ ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿದನು ಎಂದು ಬರೆದದೆ. Or like a potter, he molded us, he gave form for us. ಅಥವಾ ಒಬ್ಬ ಕುಂಬಾರನ ಹಾಗೆ ದೇವರು ನಮ್ಮನ್ನ ಆತನು ಆ ರೂಪಕ್ಕೆ ತಂದನು. ಆತನು ನಮಗೆ ಜೀವವನ್ನ ಕೊಟ್ಟಿದ್ದಾನೆ. ನಮ್ಮನ್ನ ಆತನು ಕುರುಬ ಯಾವ ರೀತಿಯಲ್ಲಿ ಕುಂಬಾರನು ಮಡಕೆಯನ್ನ ರೂಪಿಸುತ್ತಾನೋ ಹಾಗೆ ಕರ್ತನು ನಮ್ಮನ್ನ ರೂಪಿಸಿದ್ದಾನೆ. If every other thing was brought to existence by his edict, by his words, we were not like that. He molded us, formed us, and gave us, form. ದೇವರ ಸೃಷ್ಟಿ ಕಾರ್ಯವನ್ನು ನೋಡುವಾಗ ಎಲ್ಲಾ ಸೃಷ್ಟಿಗಳು ಮನುಷ್ಯನ ಕೇವಲ ಬಾಯಿ ಮಾತಿನಿಂದಲೇ ಅವು ಸೃಷ್ಟಿ ಮಾಡಲ್ಪಟ್ಟವುಗಳು. ಆದರೆ ಮನುಷ್ಯನನ್ನ ಕುರಿತಾಗಿ ನೋಡುವಾಗ, ನಮ್ಮನ್ನ ಕುರಿತಾಗಿ ನೋಡುವಾಗ ದೇವರು ನಮ್ಮನ್ನು ಮಾತ್ರವೇ ಆತನು ರೂಪಿಸಿದ್ದಾನೆ ನೆಲದ ಮಣ್ಣಿನಿಂದ. In Ephesians 2:10 we are told that we are the workmanship of the Lord. ನಾವು ಎಫೆಸರು ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ ನೋಡುವಾಗ ನಾವು ನೋಡುತ್ತೇವೆ, ನಾವು ಆತನ ನಿರ್ಮಾಣ ಎಂದು ಓದುತ್ತೇವೆ. That word workmanship gives the same idea. ಈ ನಿರ್ಮಾಣ ಅನ್ನುವಂತ ಮಾತು ಇಲ್ಲಿ ರೂಪಿಸಿದನು ಅನ್ನುವಂತ ಅದೇ ಅರ್ಥವನ್ನು ಕೊಡುತ್ತದೆ. He gave us form, he gave us a design. ಆತನು ನಮಗೆ ಆ ಒಂದು ರೂಪವನ್ನು ಕೊಟ್ಟನು, ಆತನು ನಮಗೆ ಆಕಾರ ಆಕೃತಿಯನ್ನು ನಮಗೆ ಕೊಟ್ಟನು. As I mentioned, just as a potter gives much imagination, much care for making a pot, well, God did the same thing with you and I. ಯಾವ ರೀತಿಯಲ್ಲಿ ಒಬ್ಬ ಕುಂಬಾರನು ಆತನು ಮಾಡುವಂತಹ ಆ ಮಣ್ಣಿನ ಘಟಕ್ಕೆ ಆತನೊಂದು ರೂಪವನ್ನ, ಒಂದು ಆಕೃತಿಯನ್ನ, ಆಕಾರವನ್ನ ಕೊಡುತ್ತಾನೋ ಅದೇ ರೀತಿಯಲ್ಲಿ ದೇವರು ನನಗೆ ನಮಗೆ ಕೂಡ ಆತನು ಅದೇ ರೀತಿಯಾದಂತಹ ಆಕಾರವನ್ನ, ಆಕೃತಿಯನ್ನ, ರೂಪವನ್ನ ಕೊಟ್ಟಿದ್ದಾನೆ. It speaks about the significance that we have. ಅದು ನಮಗಿರುವಂತ ಮಹತ್ವವನ್ನ ಅದು ಮಾತನಾಡುತ್ತದೆ, ಮಹತ್ವದ ಕುರಿತಾಗಿ ಮಾತನಾಡುತ್ತದೆ. The second statement I want you to remember is from Genesis 1:27. ಎರಡನೆಯ ಆ ಒಂದು ಮಾತನ್ನ, ಹೇಳಿಕೆಯನ್ನ ನಾನು ಇದರ ವಿಷಯದಲ್ಲಿ ನಾನು ಹೇಳುವಂತದ್ದು ಏನಂತ ಹೇಳಿದ್ರೆ, ಆದಿಕಾಂಡ 1ನೇ ಅಧ್ಯಾಯ 27ನೇ ವಚನ. There it says, male and female created he him. ನೋಡುವಾಗ 27ನೇ ವಚನ ನೋಡುತ್ತೇವೆ, ಹೀಗೆ ದೇವರು ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. When you come to Genesis 5:2, there also we see the same thing. ನಾವು ಆದಿಕಾಂಡ 5ನೇ ಅಧ್ಯಾಯ 2ನೇ ವಚನಕ್ಕೆ ಬಂದಾಗ ಅಲ್ಲಿಯೂ ಕೂಡ ಅದೇ ಮಾತು ನೋಡುತ್ತೇವೆ. There we are told that after creating them, well, he called their name Adam. ನೋಡುವಾಗ ದೇವರು ಸೃಷ್ಟಿ ಕಾಲದಲ್ಲಿ ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದನು. ಇದಲ್ಲದೆ ಅದೇ ದಿವಸದಲ್ಲಿ ಅವರನ್ನು ಆಶೀರ್ವದಿಸಿ ಅವರಿಗೆ ಮನುಷ್ಯ ಅಥವಾ ಆದಾಮ ಎಂದು ಹೆಸರಿಟ್ಟನು. It's about the creation of Adam. ಇದು ಆದಾಮನ ಸೃಷ್ಟಿಯ ಕುರಿತಾದಂತ ಮಾತು. That means the original creation had male and female, or Adam and Eve in it. Their name he called as Adam. ದೇವರು ಆತನ ಸೃಷ್ಟಿಯ ಪ್ರಾರಂಭದಲ್ಲಿ ಅವನು ಸೃಷ್ಟಿ ಮಾಡುವಾಗ ಆದಾಮ ಅವರನ್ನೇ ಆತನು ಸೃಷ್ಟಿ ಮಾಡಿದನು. ಅವರಿಗೆ ಆ ಹೆಸರನ್ನ ದೇವರು ಇಟ್ಟನು. Of course, later on, the Lord separates Eve from Adam. I'm not going into the details of that. ಆ ನಂತರದಲ್ಲಿ ದೇವರು ಆದಾಮನಿಂದ ಅವಳನ್ನ ಪ್ರತ್ಯೇಕಿಸುತ್ತಾನೆ. ನಾನು ಆ ವಿಷಯಗಳಿಗೆ ಈಗ ಹೋಗುವುದಿಲ್ಲ, ಅದು ಪ್ರತ್ಯೇಕವಾದಂತ ಒಂದು ಅಭ್ಯಾಸವಾಗಿರುತ್ತದೆ. In a spiritual sense, in that we see how God foreknew us before the foundation of the world in Christ Jesus. ನಾವು ಆತ್ಮಿಕವಾದಂತ ಅರ್ಥದಲ್ಲಿ ನಾವು ಅದನ್ನ ನೋಡುವಾಗ ದೇವರು ನಮ್ಮನ್ನ ಆತನ ಕ್ರಿಸ್ತನಲ್ಲಿ ಮೊದಲೇ ಸಂಕಲ್ಪಿಸಿ ತಿಳಿದುಕೊಂಡಿದ್ದನು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. Even in that we see that spiritual significance, in the creation. ಹಾಗೆ ಆ ಒಂದು ಸೃಷ್ಟಿಯ ವಿಷಯದಲ್ಲಿಯೂ ಕೂಡ ನಮ್ಮ ವಿಷಯವಾದಂತಹ ಮಹತ್ವ ಅಥವಾ ಶ್ರೇಷ್ಠತೆ ಏನು ಎಂಬುದನ್ನ ನಾವು
ಇದರ ಮೂಲಕ ಅರ್ಥ ಮಾಡಿಕೊಳ್ಳುತ್ತೇವೆ. Then when you come to Genesis chapter 5, ನಂತರ ನೀವು ಆದಿಕಾಂಡ 5ನೇ ಅಧ್ಯಾಯಕ್ಕೆ ಬಂದಾಗ there in verse 1 we see another expression about our creation. ಅಲ್ಲಿ ನಾವು ನಮ್ಮ ಸೃಷ್ಟಿಯ ವಿಷಯದಲ್ಲಿ ಮತ್ತೊಂದು ಆ ವ್ಯಕ್ತಪಡಿಸುವಿಕೆಯನ್ನು ನೋಡುತ್ತೇವೆ. There we are told that we are made in the likeness of God. ಅಲ್ಲಿ 5ನೇ ಮೊದಲ ಚರಣವಾಗ ನಾವು ದೇವರ ಹೋಲಿಕೆಗೆ ಸರಿಯಾಗಿ ಸೃಷ್ಟಿಸಲ್ಪಟ್ಟಿದ್ದೇವೆ. It means you and I are the image bearers of God. ಅದರ ಅರ್ಥ ನಾನು ಮತ್ತೆ ನೀವೇನಾಗಿದ್ದೇವೆ ಅಂತ ಹೇಳಿದ್ರೆ ನಾವು ದೇವರ ಹೋಲಿಕೆಯನ್ನ ಹೊತ್ತವರಾಗಿದ್ದೇವೆ. There are areas where there are similarities between we and our Creator. ಅಂದರೆ ನಮ್ಮ ಜೀವನದ ಕೆಲವೊಂದು ಕ್ಷೇತ್ರಗಳಲ್ಲಿ ನಮಗೂ ನಮ್ಮ ಸೃಷ್ಟಿಕರ್ತನಿಗೂ ಒಂದು ರೀತಿಯಾದಂತ ಹೋಲಿಕೆಗಳಿವೆ. We have intellect. ನಮಗೆ ಆ ಒಂದು ಬುದ್ಧಿಶಕ್ತಿ ಇದೆ. We have a conscience. ನಮಗೆ ಮನಸ್ಸಾಕ್ಷಿಯೂ ಇದೆ. We have a will. ನಮಗೆ ಚಿತ್ತವಿದೆ. We have emotions. ನಮಗೆ ಭಾವೋದ್ವೇಗಗಳಿವೆ. We have ability to discern. ನಾವು ಆ ಒಂದು ವಿವೇಚನೆ ಮಾಡುವಂತ ಸಾಮರ್ಥ್ಯ ನಮಗಿದೆ. Well, all these things are, characteristics we see in God too. ಈ ಎಲ್ಲಾ ಗುಣಲಕ್ಷಣ ಗುಣ ಸ್ವಭಾವಗಳನ್ನ ನಾವು ದೇವರಲ್ಲಿಯೂ ಕಾಣುತ್ತೇವೆ. ಇವೆಲ್ಲವೂ ದೇವರಲ್ಲಿ ಇದೆ. So we are image bearers of God. We represent God on this earth. ನಾವು ಆ ದೇವರ ಹೋಲಿಕೆಯನ್ನ ಪ್ರತಿನಿಧಿಸುವವರಾಗಿದ್ದೇವೆ. ಅಂದರೆ ನಾವು ಈ ಭೂಮಿಯ ಮೇಲೆ ದೇವರನ್ನ ಪ್ರತಿನಿಧಿಸುವವರಾಗಿ ಜೀವಿಸುವವರಾಗಿದ್ದೇವೆ. Yes, what a high view we have about human beings, in the scripture. ದೇವರ ವಾಕ್ಯವನ್ನು ನೋಡುವಾಗ ಮನುಷ್ಯನ ಜೀವನದ ವಿಷಯದಲ್ಲಿ ಎಂತ ಶ್ರೇಷ್ಠವಾದಂತಹ ಆ ಒಂದು ದೃಷ್ಟಿಕೋನವನ್ನ ಹೊಂದಿದೆ ಎಂಬುದಾಗಿ ನಾವು ನೋಡುತ್ತೇವೆ. When we come to Ecclesiastes chapter 7 and verse 29, ನಾವು ಇದೇ ದೇವರ ವಾಕ್ಯದಲ್ಲಿ ನಾವು ಪ್ರಸಂಗಿ ಪುಸ್ತಕ 7ನೇ ಅಧ್ಯಾಯ 29ನೇ ವಚನಕ್ಕೆ ಬಂದಾಗ Solomon says like this, ಅಲ್ಲಿ ಸೊಲೊಮೋನನು ಹೀಗೆ ಹೇಳುತ್ತಾನೆ, God hath made man upright. ದೇವರು ಮನುಷ್ಯರನ್ನು ಸತ್ಯವಂತರಾಗಿ ಸೃಷ್ಟಿಸಿದನು. Yeah, we were originally made upright. ಹೌದು, ನಾವು ಮೂಲದಲ್ಲಿ ಸೃಷ್ಟಿಸಲ್ಪಟ್ಟಾಗ ನಾವು ಸತ್ಯವಂತರಾಗಿಯೇ ಸೃಷ್ಟಿಸಲ್ಪಟ್ಟವರು. With right inclinations, without a sin nature, we were created. ಯಾವುದೇ ಪಾಪದ ಸ್ವಭಾವ ಇಲ್ಲದೆ ನಾವು ಸೃಷ್ಟಿಸಲ್ಪಟ್ಟವರಾಗಿದ್ದೇವೆ. And we had the ability to do the right things. ಸರಿಯಾದಂತ ಕಾರ್ಯಗಳನ್ನ ಮಾಡುವಂತ ಸಾಮರ್ಥ್ಯ ನಮಗೆ ಇತ್ತು. That is how we were created originally. ಆ ರೀತಿಯಾಗಿಯೇ ನಾವು ಮೂಲದಲ್ಲಿ ಆ ರೀತಿಯಾಗಿ ಸೃಷ್ಟಿಸಲ್ಪಟ್ಟಿದ್ದೇವೆ. There are some people who say that God created amoeba and from there everything evolved. ಕೆಲವರು ಹೇಳುತ್ತಾರೆ ದೇವರು ಮೊದಲು ಅಮೀಬಾವನ್ನ ಸೃಷ್ಟಿ ಮಾಡಿದನು, ಅಮೀಬಾದ ಮೂಲಕ ಎಲ್ಲರನ್ನ ಸೃಷ್ಟಿ ಮಾಡಿದನು ಎಂಬುದಾಗಿ ಕೆಲವರು ಅಭಿಪ್ರಾಯ ಪಡುತ್ತಾರೆ. No, Solomon says that we were made, as upright men. ಆದ್ರೆ ಸೊಲೊಮೋನ ಹೇಳುತ್ತಾನೆ, ಇಲ್ಲ, ನಾವು ದೇವರಿಂದ ಸತ್ಯವಂತರಾಗಿಯೇ ಸೃಷ್ಟಿಸಲ್ಪಟ್ಟಿದ್ದೇವೆ. All these statements can be elaborated, but I just wanted to bring to your attention these things just to show how important you and I, or our life is, as seen in the scripture. ಈ ಎಲ್ಲ ವಾಕ್ಯಗಳನ್ನ ವಿವರಿಸುತ್ತಾ ಹೋದ್ರೆ ಬಹಳ ಚಂದವಿದೆ. ಆದರೆ ಸಮಯದ ಅಭಾವದಿಂದ ನಾನೇನ್ ಮಾಡ್ತೇನೆ, ನಿಮಗೆ ಹೇಳಿ ಹೋಗುತ್ತಾ ಇದ್ದೇನೆ. ಮತ್ತು ನಾನು ವಿವರಿಸುವುದಕ್ಕಿಂತಲೂ ನಮ್ಮ ಈ ಜೀವನವು ದೇವರ ದೃಷ್ಟಿಯಲ್ಲಿ ಎಷ್ಟು ಅಮೂಲ್ಯವಾದದ್ದು, ಎಷ್ಟು ಶ್ರೇಷ್ಠವಾದದ್ದು ಎಂಬುದನ್ನು ನಾವು ಮನವರಿಕೆ ಮಾಡಿಕೊಳ್ಳುವುದಕ್ಕಾಗಿ ಇವುಗಳನ್ನ ಹೇಳುತ್ತಿದ್ದೇನೆ. All these statements which I mentioned was about how man began originally, in the creation. ನಾನು ಇದೆಲ್ಲ ವಾಕ್ಯ ಹೇಳುತ್ತಾ ಇರ್ತದೇನೆಂದ್ರೆ ಮನುಷ್ಯನು ಆತನ ಮೂಲದಲ್ಲಿ ಹೇಗೆ ಯಾವ ರೀತಿ ಸೃಷ್ಟಿಸಲ್ಪಟ್ಟನು ಎಂಬುದನ್ನ ನಾನು ಇವುಗಳ ಮೂಲಕವಾಗಿ ತಿಳಿಸುತ್ತಿದ್ದೇನೆ. When Solomon said that God hath made man upright, ಸೊಲೊಮೋನನು ಆತನು ಯಾವಾಗ
ದೇವರು ಮನುಷ್ಯನನ್ನ ಸತ್ಯವಂತರನ್ನಾಗಿ ಸೃಷ್ಟಿ ಮಾಡಿದನೆಂಬುದಾಗಿ ಹೇಳುತ್ತಾನೋ, he made another statement also along with that. ಅದರೊಂದಿಗೆ ಆ ಸೊಲೊಮೋನನು ಮತ್ತೊಂದು ಹೇಳಿಕೆಯನ್ನು ಕೂಡ ಆತನು ಅಲ್ಲಿ ಹೇಳುತ್ತಾನೆ. He said like this, ಆತನು ಹೀಗೆ ಹೇಳಿದ್ದಾನೆ, but they have sought out many inventions. ಅವರಾದರೂ ಬಹುಯುಕ್ತಿಗಳನ್ನು ಕಲ್ಪಿಸಿಕೊಂಡಿದ್ದಾರೆ. That means with the freedom of will that God had given, he chose to go against the will of God and land up in troubles. ದೇವರು ಮನುಷ್ಯನಿಗೆ ಆತನು ಕೊಟ್ಟಂತಹ ಆ ಒಂದು ಸ್ವತಂತ್ರವಾದಂತಹ ಆ ಚಿತ್ತವನ್ನ ಮನುಷ್ಯನು ತಪ್ಪಾಗಿ ಉಪಯೋಗಿಸಿಕೊಂಡು ಅದರ ಮೂಲಕವಾಗಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೋಗುವ ತೀರ್ಮಾನ ಮಾಡಿಕೊಂಡನು. When we come to the early chapters of the book of Genesis, we see that very clearly. ನಾವು ಆದಿಕಾಂಡ ಪುಸ್ತಕದ ಪ್ರಾರಂಭದ ಅಧ್ಯಾಯಗಳಿಗೆ ಹೋಗುವಾಗ, ಧ್ಯಾನ ಮಾಡುವಾಗ ಅದರಲ್ಲಿ ನಾವು ಈ ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಡುತ್ತೇವೆ. In chapters 1 and 2, we see about the creation, the beginning. ನಾವು ಆದಿಕಾಂಡ 1 ಮತ್ತು 2ನೇ ಅಧ್ಯಾಯದಲ್ಲಿ ನಾವು ಆ ಒಂದು ಸೃಷ್ಟಿಯ ಪ್ರಾರಂಭದ ಕುರಿತಾಗಿ ನಾವು ನೋಡುತ್ತೇವೆ. But in chapter 3, we see the fall. ಆದಿಕಾಂಡ 3ನೇ ಅಧ್ಯಾಯಕ್ಕೆ ಬಂದಾಗ ಮನುಷ್ಯನು ಪಾಪದಲ್ಲಿ ಬಿದ್ದದರ ಕುರಿತಾಗಿ ನಾವಲ್ಲಿ ನೋಡುತ್ತೇವೆ. In chapter 4, we see brother murdering his brother. 4ನೇ ಅಧ್ಯಾಯಕ್ಕೆ ಬಂದಾಗ ಸಹೋದರನು ತನ್ನ ಸ್ವಂತ ಸ್ವಂತ ಸಹೋದರನನ್ನ ಕೊಲ್ಲುವುದಾಗಿ ನೋಡುತ್ತೇವೆ. Chapter 5 of the Bible students often call as the graveyard in the Bible. 5ನೇ ಅಧ್ಯಾಯಕ್ಕೆ ಬಂದಾಗ ಅನೇಕ ಸತ್ಯವೇದ ವಿದ್ಯಾರ್ಥಿಗಳು ಹೇಳುತ್ತಾರೆ ಏನಂತಂದ್ರೆ ಸಮಾಧಿ ಸ್ಥಳ ಎಂಬುದಾಗಿ ಈ ಆದಿಕಾಂಡ 5ನೇ ಅಧ್ಯಾಯವನ್ನ ಕರೆಯುತ್ತಾರೆ. Because there we see every generation ending up in death. ಯಾಕಂದ್ರೆ ಪ್ರತಿಯೊಂದು ಸಂತತಿಯೂ ಕೂಡ ಮರಣದಲ್ಲಿಯೇ ಅಂತ್ಯಗೊಳ್ಳುತ್ತದೆ. Then when you come to chapter 6, we see the judgment of God coming upon the whole earth. 6ನೇ ಅಧ್ಯಾಯಕ್ಕೆ ಬಂದಾಗ ದೇವರ ನ್ಯಾಯ ತೀರ್ಪು ಇಡೀ ಲೋಕದ ಮೇಲೆ ಬಂದದ್ದರ ಕುರಿತಾಗಿ ನೋಡುತ್ತೇವೆ. The many inventions that man made without God brought him to that situation. ದೇವರನ್ನೇ ಬಿಟ್ಟು ಮನುಷ್ಯನು ಮಾಡಿದಂತ ಪ್ರತಿಯೊಂದು ಸಂಶೋಧನೆಗಳು ಅದೆಲ್ಲವೂ ಕೂಡ ಅವನನ್ನ ಆ ಒಂದು ನಾಶನದ ಸ್ಥಿತಿಗೆ ತಂದಿತು ಎಂಬುದಾಗಿ ನೋಡುತ್ತೇವೆ. But one thing we have to remember. ಆದ್ರೆ ನಾವು ಒಂದು ಸಂಗತಿನ ನಾವು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. God did not create man with all, in all the ways that we just now considered for ending up in such condemnation. ಮನುಷ್ಯನು ಈ ರೀತಿಯಾದಂತಹ ಎಲ್ಲಾ ಕಾರ್ಯಗಳ ನಿಮಿತ್ತ ಆ ಒಂದು ನ್ಯಾಯ ತೀರ್ಪಿನಲ್ಲಿ ಕೊನೆಗೊಳ್ಳುವ ರೀತಿಯಲ್ಲಿ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಲಿಲ್ಲ. He had clear purpose in connection with the creation. ಮನುಷ್ಯನನ್ನ ಸೃಷ್ಟಿ ಮಾಡುವಾಗ ದೇವರಿಗೆ ಬಹಳ ಸ್ಪಷ್ಟವಾದಂತ ಉದ್ದೇಶವಿತ್ತು. Now when we come to the Garden of Eden, ನಾವು ಏದೇನ್ ತೋಟಕ್ಕೆ ಬಂದಾಗ we see the fall of man. ಅಲ್ಲಿ ನಾವು ಮನುಷ್ಯನ ಪತನ ಅಥವಾ ಮನುಷ್ಯನ ಬೀಳುವಿಕೆಯನ್ನ ಕುರಿತಾಗಿ ಓದುತ್ತೇವೆ. Many people ask this question. ಅನೇಕ ಜನರು ಪ್ರಶ್ನೆ ಕೇಳುತ್ತಾರೆ, God is omniscient, he knows everything. ದೇವರು ಸರ್ವಜ್ಞಾನಿಯಾಗಿದ್ದಾನೆ, ಆತನಿಗೆ ಎಲ್ಲವೂ ಗೊತ್ತಿದೆ. God knew that Adam and Eve, they will eat from that forbidden tree. ದೇವರಿಗೆ ಗೊತ್ತಿತ್ತು ಆದಾಮ ಅವ್ವ ಅವರಿಬ್ಬರು ಕೂಡ ತಿನ್ನಬಾರದೆಂದು ಹೇಳಿದ ಆ ಮರದ ಹಣ್ಣನ್ನ ತಿನ್ನುತ್ತಾರೆ ಎಂದು ದೇವರಿಗೆ ಗೊತ್ತಿತ್ತು. Then why did God keep that tree there? ಆದರೂ ದೇವರು ಯಾಕೆ ಆ ಮರವನ್ನ ಅಲ್ಲಿಟ್ಟಿದ್ದನು? Was it there, kept there so that man will eat and fall into this condemnation? ಅಲ್ಲಿ ದೇವರು ಯಾಕೆ ಮರವನ್ನ ಇಟ್ಟಿದ್ದನು? ಮನುಷ್ಯನು ಆ ಮರದ ಹಣ್ಣನ್ನ ತಿಂದು ದೇವರ ನ್ಯಾಯ ತೀರ್ಪಿನ ಶಿಕ್ಷೆಗೆ ಗುರಿಯಾಗಲಿ ಎಂದು. Dear friends, we should understand that very clearly. ನನ್ನ ಪ್ರಿಯ ಸ್ನೇಹಿತರೆ, ನಾವು ಅದನ್ನ ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. As we know, God is omniscient, no doubt about it. ನಮಗೆ ಗೊತ್ತಿರುವ ಹಾಗೆ ದೇವರು ಸರ್ವಜ್ಞಾನಿ,
ಅದರಲ್ಲಿ God- ಯಾವುದೇ ಸಂದೇಹವಿಲ್ಲ. God knows the end right from the beginning itself. ಪ್ರಾರಂಭದಲ್ಲಿಯೇ ದೇವರಿಗೆ ಅಂತ್ಯವೂ ಸಹ ತಿಳಿದದೆ. God knew that they will eat from that. ಅವರು ಆ ಮರದಡನ ತಿಂದೇ ತಿನ್ನುತ್ತಾರೆ ಎಂಬುದಾಗಿ ದೇವರಿಗೆ ಗೊತ್ತಿತ್ತು. But let me tell you one thing. ಆದ್ರೆ ನಾನು ಒಂದನ್ನು ಹೇಳುತ್ತೇನೆ, That was not kept there or planted there for Adam and Eve to eat it and fall into curse. ದೇವರು ಆ ಒಂದು ಮರವನ್ನ ಈ ಆದಾಮ ಅವ್ವರು ಆ ಮರದ ಹಣ್ಣನ್ನ ತಿಂದು ಶಾಪಕ್ಕೆ ಗುರಿಯಾಗಬೇಕೆಂಬಂತ ಉದ್ದೇಶದಿಂದ ದೇವರು ಆ ಮರವನ್ನ ಅಲ್ಲಿ ಇಡಲಿಲ್ಲ. But God's purpose was that they will keep away from that tree, keep the commandment of the Lord and share in the blessings with the Lord. ಅವರಿಬ್ಬರು ಕೂಡ ಆ ಮರದಿಂದ ದೂರ ಇದ್ದವರಾಗಿ ದೇವರ ಮಾತುಗಳಿಗೆ ವಿಧೇಯರಾಗಿ ಆ ಒಂದು ದೇವರ ಆಶೀರ್ವಾದಗಳನ್ನ ಹೊಂದುವವರಾಗಿ ಇರಬೇಕೆನ್ನುವುದೇ ದೇವರ ಒಂದು ಆಶಯ, ದೇವರ ಉದ್ದೇಶವಾಗಿತ್ತು. As we often say, ನಾವು ಅನೇಕ ಸಾರಿ ಹೇಳುವ ಹಾಗೆ, without a clear command, there is no disobedience. ಸ್ಪಷ್ಟವಾದಂತಹ ಆಜ್ಞೆ ಇಲ್ಲದೆ ಅವಿಧೇಯತೆ ಉಂಟಾಗುವುದಿಲ್ಲ. Similarly, ಹಾಗೆಯೇ without a command, without a restriction, well, there cannot be an obedience also. ನೋಡುವಾಗ ಆ ಒಂದು ಆಜ್ಞೆ ಇಲ್ಲದೆ ವಿಧೇಯತೆಯೂ ಕೂಡ ಇರುವುದಿಲ್ಲ. So God's intention was that they may obey and share in the nature of God and grow in it. ನೋಡುವಾಗ ಅವರು ದೇವರ ಮಾತಿಗೆ ವಿಧೇಯರಾಗಿ ದೇವರ ಸ್ವಭಾವದಲ್ಲಿ ಪಾಲುಗಾರರಾಗಿ ಅದರ ಮೂಲಕವಾಗಿ ದೇವರ ಆಶೀರ್ವಾದದಲ್ಲಿ ದೇವರಂತೆ ದೇವರ ಅನ್ಯೋನ್ಯತೆಯಲ್ಲಿ ಅವರು ಬೆಳೆಯಬೇಕೆನ್ನುವುದೇ ದೇವರ ಉದ್ದೇಶವಾಗಿತ್ತು. That was the purpose of God. ಅದು ದೇವರ ಉದ್ದೇಶವಾಗಿತ್ತು. That they may know him and enjoy him eternally. ಅವರು ದೇವರನ್ನ ತಿಳಿದುಕೊಳ್ಳಬೇಕು, ದೇವರನ್ನ ಅರಿಯಬೇಕು, ನಿತ್ಯತ್ವಕ್ಕೂ ದೇವರನ್ನ ಅರಿತವರಾಗಿರಬೇಕೆನ್ನುವುದೇ ದೇವರ ಉದ್ದೇಶವಾಗಿತ್ತು. That they may know him and remain for the glory of God. ದೇವರನ್ನ ತಿಳಿದವರಾಗಿ ದೇವರ ಮಹಿಮೆಗಾಗಿಯೇ ಅವರು ನಿಲ್ಲುವವರಾಗಬೇಕೆಂದು ಉಳಿದುಕೊಂಡವರಾಗಬೇಕೆನ್ನುವುದೇ ದೇವರ ಆಶಯ ಉದ್ದೇಶವಾಗಿತ್ತು. In the beginning, I told that God formed us like a potter forming a pot. ನಾನು ಪ್ರಾರಂಭದಲ್ಲಿ ಹೇಳಿದೆ, ಒಬ್ಬ ಕುಂಬಾರನು ಒಂದು ಮಡಕೆಯನ್ನ ಹೇಗೆ ರೂಪಿಸುತ್ತಾನೋ ಹಾಗೆಯೇ ದೇವರು ನಮ್ಮನ್ನ ರೂಪಿಸಿದ್ದಾನೆ ಎಂಬುದಾಗಿ ಹೇಳಿದನು. That itself clearly tells that God had a very clear purpose in connection with the creation. ಅದೇ ದೇವರು ತನ್ನ ಸೃಷ್ಟಿಯಲ್ಲಿ ಅಥವಾ ನಮ್ಮನ್ನ ಸೃಷ್ಟಿ ಮಾಡುವಂತ ವಿಷಯದಲ್ಲಿ ಬಹಳ ಸ್ಪಷ್ಟವಾದಂತಹ ಆ ಒಂದು ಉದ್ದೇಶವನ್ನ ಹೊಂದಿದ್ದಾನೆ ಎಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. When there is a design given, definitely it points to a purpose. ಆ ಒಂದು ರೂಪ, ಒಂದು ಆಕಾರ, ಆಕೃತಿ ಕೊಡಲ್ಪಟ್ಟಿದ್ದರೆ ಅದರ ಹಿಂದೆ ಅರ್ಥ ಮಾಡಿಕೊಳ್ಳಬೇಕು, ಅದಕ್ಕೆ ಒಂದು ಉದ್ದೇಶವು ಇದೇ ಇದೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. Dear brothers and sisters, what I'm trying to say is God created us with a clear purpose. ನನ್ನ ಪ್ರಿಯ ಸಹೋದರ ಸಹೋದರಿ, ನಾನು ಇಲ್ಲಿ ಏನನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ದೇವರು ನನ್ನನ್ನ ಮತ್ತು ನಿನ್ನನ್ನ ಒಂದು ಸ್ಪಷ್ಟವಾದ ಉದ್ದೇಶದಿಂದಲೇ ಸೃಷ್ಟಿ ಮಾಡಿದ್ದಾನೆ. And as I mentioned earlier, it is to know God and glorify him. ಯಾವ ಉದ್ದೇಶ? ದೇವರನ್ನ ಅರಿಯಬೇಕು, ಅರಿತು ದೇವರನ್ನ ಮಹಿಮೆ ಪಡಿಸಬೇಕು ಎನ್ನುವ ಉದ್ದೇಶದಿಂದಲೇ. You ask any young man, what is the purpose of life? ಯಾವ್ದಾದ್ರೂ ಯವನಸ್ಥರನ್ನ ಕೇಳ್ರಿ, ಜೀವನದ ಉದ್ದೇಶ ಏನು ಎಂಬುದಾಗಿ. Most of the time the answer will be to enjoy. ಹೆಚ್ಚಾದ ಯುವ ಜನರು ಕೊಡುವಂತ ಉತ್ತರ, ಜೀವನ ಅನ್ನೋದು ಆನಂದಿಸಲಿಕ್ಕೆ. Yes, God wants you to enjoy life, no doubt about it. ಹೌದು, ನೀನು ಜೀವನವನ್ನ ನೀನು ಆನಂದಿಸಬೇಕೆನ್ನುವುದು ದೇವರ ಉದ್ದೇಶ, ಅದ್ರಲ್ಲಿ ಯಾವುದೇ ಅನುಮಾನವಿಲ್ಲ. He created all things for our enjoyment, no doubt about it. ದೇವರು ಎಲ್ಲವನ್ನು ಕೂಡ ನಾವು ಅನುಭವಿಸಲಿಕ್ಕಾಗಿ, ನಾವು ಆನಂದ ಪಡ್ಲಿಕ್ಕಾಗಿಯೇ ಎಲ್ಲವನ್ನ ಸೃಷ್ಟಿ ಮಾಡಿದ್ದಾನೆ, ಅದರಲ್ಲಿ ಯಾವುದೇ ಅನುಮಾನವಿಲ್ಲ.
but it should not be without him. ಆದರೆ ನಾವು ಆನಂದಿಸುವಂಥದ್ದು, ಅನುಭವಿಸುವಂಥದ್ದು ಎಲ್ಲವೂ ಕೂಡ ದೇವರಿಲ್ಲದೆ ಅನುಭವಿಸಲಿಕ್ಕಲ್ಲ. There is a story which you might have heard before. ಒಂದು ಕತೆ ಇದೆ, ಆ ಕಥೆಯನ್ನ ನೀವು ನಿಮಗೆ ಗೊತ್ತಿರಬಹುದು. That story comes from, the ancient Indians. ನೋಡುವಾಗ ಪುರಾತನ ಭಾರತೀಯರಿಂದ ಬಂದಂತ ಒಂದು ಕತೆ. It's about a man who was in the forest. ಅದು ಕಾಡಿನಲ್ಲಿ ಇದ್ದಂತ ಒಬ್ಬ ಮನುಷ್ಯನ ವಿಷಯವಾದದ್ದು. A tiger chased him. ಒಂದು ಹುಲಿ ಆತನನ್ನ ಬೆನ್ನಟ್ಟಿಕೊಂಡು ಅವನನ್ನ ಹಿಡಿಯುವುದಕ್ಕಾಗಿ ಬರುತ್ತಾ ಇತ್ತು. And he fell in a well. ಆತನ ಒಂದು ಗುಂಡಿಯಲ್ಲಿ ಬಿದ್ದನು. And there was no water in that well. ಆ ಒಂದು ಬಾವಿಯಲ್ಲಿ ನೀರಿರಲಿಲ್ಲ. And he fell into that water. Into that well. ಆ ಒಂದು ಬಾವಿಯೊಳಗೆ ಆತನು ಬಿದ್ದನು. But while he was falling on the way, in the middle of that, well, he caught hold of a root of a tree. ಆತನು ಆ ರೀತಿಯಲ್ಲಿ ಕೆಳಗೆ ಆ ಬಾವಿಯೊಳಗೆ ಬೀಳುವಾಗ ಅರ್ಧಕ್ಕೆ ಬಂದಾಗ ಆ ಒಂದು ಮರದ ಬೇರನ್ನ ಅವನು ಹಿಡಿದುಕೊಂಡನು. So he was hanging on that root. ಅವನು ಆ ಒಂದು ಬೇರನ್ನ ಹಿಡಿದುಕೊಂಡು ನೇತಾಡುತ್ತಾ ಇದ್ದನು. And the tiger was looking from above. ಆ ಒಂದು ಹುಲಿ ಮೇಲಿನಿಂದ ಅವನನ್ನ ನೋಡುತ್ತಾ ಇದೆ. And this man looked down. ಆ ಮನುಷ್ಯ ಕೆಳಗೆ ನೋಡುತ್ತಾನೆ. There was no water, but there was a big serpent there. ಅವನು ನೋಡ್ತಾನೆ, ಅಲ್ಲಿ ನೀರಿಲ್ಲ, ಆದ್ರೆ ದೊಡ್ಡ ಸರ್ಪ ಅಲ್ಲಿದೆ. And it was looking at him. ಆ ಸರ್ಪ ಇವನನ್ನೇ ನೋಡುತ್ತಾ ಇದೆ. And at the same time, ಅದೇ ಸಮಯದಲ್ಲಿ there were two rats, cutting this root on which he was hanging. ಅವನು ನೇತಾಡುತ್ತಾ ಇದ್ದಂತಹ ಆ ಬೇರನ್ನ ಎರಡು ಇಲಿಗಳು ಅವು ಬಾಯಲ್ಲಿ ಹಲ್ಲಿಂದ ಕಚ್ಚಿ ಕಚ್ಚಿ ಹಾಕುತ್ತಾ ಇವೆ. One was black and the other one was white. ಒಂದು ಬಿಳಿಯ ಇಲಿ, ಇನ್ನೊಂದು ಕಪ್ಪು ಇಲಿ. Suddenly, he looked up. ತಕ್ಷಣ ಅವನು ಮೇಲಕ್ಕೆ ನೋಡುತ್ತಾನೆ. And there was a branch over him, from a tree nearby. ಹತ್ರದಲ್ಲಿಯೇ ಒಂದು ಮರದ ಒಂದು ಕೊಂಬೆ ಅದ್ರ ಮೇಲೆ ನೇತಾಡುತ್ತಾ ಇತ್ತು. And there was a beehive, the honeycomb there. ಅಲ್ಲಿ ನೋಡುವಾಗ ಆ ಒಂದು ರೆಂಬೆಯಲ್ಲಿ ಕೊಂಬೆಯಲ್ಲಿ ಒಂದು ಜೇನು ಕಟ್ಟಿತ್ತು. And from that, the drops of honey was falling. ಆ ಒಂದು ಜೇನುಗೂಡಿನಿಂದ ಜೇನುತುಪ್ಪ ಅವನ ಬಾಯತ್ರ ಅವನಿಗೆ ಬೀಳುತ್ತಾ ಇತ್ತು. And it was coming directly toward him. ಅದು ನೇರವಾಗಿ ಅವನ ಮೇಲೆಯೇ ಅವನ ಕಡೆಗೆ ಬೀಳುತ್ತಾ ಇತ್ತು. He just had to open his mouth, it will fall into his mouth. ಅವನ್ ಬಾಯಿ ತೆರಿಬೇಕಷ್ಟೇ. ಬಾಯಿ ತೆರೆದ್ರೆ ಆ ಜೇನುತುಪ್ಪ ಅವನ ಬಾಯಿಯೊಳಗೆ ಬೀಳುತ್ತದೆ. He hung there and enjoyed the honey coming. ಅವನು ಅಲ್ಲಿ ನೇತಾಡುತ್ತಲೇ ಆತನ ಏನ್ ಮಾಡ್ತಾನಂದ್ರೆ ಅಲ್ಲಿ ಬೀಳ್ತಾ ಇರುವಂತ ಜೇನುತುಪ್ಪವನ್ನ ಆತನು ಬಾಯಿಯೊಳಗೆ ಬೀಳುವಾಗ ಆನಂದಿಸುತ್ತಿದ್ದಾನೆ. You see, this story tells about the condition of man on this earth. ಈ ಒಂದು ಕಥೆಯು ಭೂಮಿಯ ಮೇಲೆ ಮನುಷ್ಯನ ಜೀವನ ಹೇಗಿರುತ್ತದೆ, ಅವನ ಪರಿಸ್ಥಿತಿ ಏನೆಂಬುದನ್ನು ತಿಳಿಸುತ್ತಿದೆ. The white and the black rats, that speaks about the day and night. ಈ ಬಿಳಿಯ ಇಲಿ ಮತ್ತು ಕಪ್ಪು ಇಲಿ ಅನ್ನುವಂಥದ್ದು ಹಗಲು ರಾತ್ರಿನ ಕುರಿತು ಮಾತನಾಡುತ್ತದೆ. As days and nights passes, our root is being cut, it's becoming smaller. ಆ ಒಂದು ಹಗಲು ರಾತ್ರಿ ಆಗುತ್ತಾ ಹೋಗುವಾಗ ಆ ಒಂದು ಬೇರು ಅದು ಕಟ್ ಮಾಡ್ತಾ ಕೊಯ್ಯುತ್ತಾ ಅದೇನಾಗ್ತದೆ, ಬಹಳ ಬೇಗನೆ ಮುರಿದು ಹೋಗ್ಲಿಕ್ಕಿದೆ. And that serpent is waiting below. ಕೆಳಗಡೆ ನೋಡುವಾಗ ಸರ್ಪ ಅವನಿಗಾಗಿ ಕಾಯುತ್ತಾ ಇದೆ. Tiger is waiting above. ಮೇಲೆ ನೋಡುವಾಗ ಹುಲಿ ಕಾಯುತ್ತಾ ಇದೆ. And this man is forgetting everything and enjoying the drops of honey that was coming down. ಆದ್ರೆ ಈ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ, ಹುಲಿ ಸರ್ಪ ಎಲ್ಲವನ್ನ ಮರೆತು ಬಿಟ್ಟವನಾಗಿ ಆ ಮೇಲಿಂದ ಬೀಳ್ತಾ ಇರುವಂತಹ
ಆ ಜೇನುತುಪ್ಪ ಅವನಿಗೆ ಅವನ ಬಾಯಲ್ಲಿ ಬಿಡುವಾಗ ಅದನ್ನ ಆನಂದಿಸುತ್ತಾ ಇದ್ದಾನೆ. Dear friends, we should remember that all that the world can offer is just transitory. It is just for few days and nothing else. ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, ಇವತ್ತು ನಾವಿರುವಂತ ಪ್ರಪಂಚ ನಮಗೆ ಕೊಡುವಂತಹ ಯಾವುದೇ ರೀತಿಯಾದಂತ ಆನಂದ ಉಲ್ಲಾಸ ಎಲ್ಲವೂ ಕೂಡ ತಾತ್ಕಾಲಿಕವಾದದ್ದೇ, ಕೆಲವು ಸಮಯಕ್ಕೆ ಮಾತ್ರ ಸೀಮಿತವಾದದ್ದು. Pursuit of happiness and the things of the world will not take us anywhere. ಈ ಒಂದು ಲೋಕದ ಯಾವ ಸಂಗತಿಗಳಾಗಲಿ, ಯಾವುದೇ ಆನಂದವಾಗಲಿ, ಯಾವುದೇ ಕೊಡುಗೆಗಳಾಗಲಿ, ಅದು ನಮ್ಮನ್ನ ನಿತ್ಯತ್ವಕ್ಕೆ ಕರೆದೊಯ್ಯಲಿಕ್ಕೆ ಸಾಧ್ಯವೇ ಇಲ್ಲ. In between we had referred to Ecclesiastes. ನಾವದರ ನಡುವೆ ನಾವು ಪ್ರಸಂಗಿಯ ಪುಸ್ತಕವನ್ನು ಕೂಡ ನಾವು ಓದಿದ್ದೇವೆ. There we see Solomon trying all the things in the world. ಆ ಪ್ರಸಂಗಿ ಪುಸ್ತಕವನ್ನ ಓದುವಾಗ ಸೊಲೊಮೋನನು ಆತನ ಈ ಲೋಕದ ಎಲ್ಲ ರೀತಿಯಲ್ಲಿಯೂ ಕೂಡ ಆತನು ಆನಂದಿಸಿ ಅನುಭವಿಸಿ ನೋಡಿದ್ದಾನೆ. He went after pleasure. ಆತನು ಶರೀರದ ಆಶೆಗಳ ಹಿಂದೆ ಹೋಗುತ್ತಾನೆ. He went after the works in this world. ಈ ಲೋಕದಲ್ಲಿರುವಂತಹ ಎಲ್ಲ ಕೆಲಸ ಕಾರ್ಯಗಳ ಹಿಂದೆ ಹೋಗುತ್ತಾನೆ. He went after the wealth of the world. ಲೋಕದ ಸಂಪತ್ತಿನ ಹಿಂದೆ ಹೋಗುತ್ತಾನೆ. There are various pursuits that he mentions in that book. ಅಲ್ಲಿ ಆತನು ಅನೇಕವಾದಂತಹ ಆನಂದಿಸಿದಂತಹ ಪರಿಸ್ಥಿತಿಗಳ ಕುರಿತಾಗಿ ಆತನು ಅಲ್ಲಿ ಬರೆಯುತ್ತಾನೆ. ಯಾವ್ದ್ಯಾವ್ದನ್ನ ಅನುಭವಿಸುತ್ತಾ ಹೋದೆನೆಂಬುದನ್ನ ಹೇಳುತ್ತಾನೆ. Then about all that he says like this. ಅದೆಲ್ಲವನ್ನ ಕುರಿತಾಗಿ ಆತನು ಹೇಳಿದ ನಂತರ These are all vanity of vanities and nothing else. ಅವನು ಹೇಳ್ತಾನೆ, ಎಲ್ಲವೂ ವ್ಯರ್ಥ, ವ್ಯರ್ಥವೇ ವ್ಯರ್ಥ, ಸಮಸ್ತವು ವ್ಯರ್ಥ ಎಂಬುದಾಗಿ ಕೊನೆಯದಾಗಿ ಆತನು ಹೇಳುತ್ತಾನೆ. But towards the end of the book he says like this. ಆ ಒಂದು ಪುಸ್ತಕದ ಅಂತ್ಯದಲ್ಲಿ ಆತನು ಹೀಗೆ ಹೇಳುತ್ತಾನೆ, Oh young man, you go ahead, enjoy the world. ಓ ಯವನಸ್ಥನೇ, ಮುಂದೆ ಹೋಗು, ಲೋಕದಲ್ಲಿ ಆನಂದಿಸು. But remember that God shall bring everything into judgment. ನೋಡುವಾಗ ಆತನು ಹೇಳುತ್ತಾನೆ, ಆತನು ಹೇಳುವಂತ ಮಾತಂದ್ರೆ, ಯವನಸ್ಥನೇ ಪ್ರಾಯದಲ್ಲಿ ಆನಂದಿಸು, ಯೌವನದ ದಿನಗಳಲ್ಲಿ ಹೃದಯವನ್ನು ಹರ್ಷಗೊಳಿಸಲಿ, ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿ ಬೀಳುವ ಹಾಗೆ ನಡೆದುಕೋ. ಆದರೆ ಈ ಎಲ್ಲಾ ವಿಷಯಗಳಲ್ಲಿಯೂ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವನೆಂದು ತಿಳಿದಿರು. He is instructing us to remember God. ಆತನ ಬಗ್ಗೆ ಒತ್ತಿ ಹೇಳುತ್ತಾನೆ, ನಮಗೆ ಸಲಹೆ ಕೊಡುತ್ತಾನೆ, ನಿನ್ನ ದೇವರನ್ನ ನೆನಪು ಮಾಡಿಕೋ. And he is instructing us to fear God and live in this earth. ಆತನ ಹೇಳುತ್ತಾ ನಮಗೆ ಬುದ್ಧಿ ಮಾತನ್ನು ಹೇಳುತ್ತಾನೆ, ದೇವರಿಗೆ ಭಯಪಟ್ಟು ಈ ಲೋಕದಲ್ಲಿ ಜೀವಿಸಿ ಎಂದು ಹೇಳುತ್ತಾನೆ. Yes, know God and glorify him. That is the purpose with which he has created us. ಮನುಷ್ಯನನ್ನ ತಿಳಿದುಕೊಂಡು, ದೇವರನ್ನ ತಿಳಿದುಕೊಂಡು ದೇವರನ್ನ ಮಹಿಮೆ ಪಡಿಸಬೇಕನ್ನುವಂತ ಉದ್ದೇಶದಿಂದಲೇ ಮನುಷ್ಯನು ಸೃಷ್ಟಿಸಲ್ಪಟ್ಟಿದ್ದಾನೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಅರ್ಥ ಮಾಡಿಕೊಳ್ಳುತ್ತೇವೆ. This evening as we are listening to these words, look into our own lives. ಈ ಸಾಯಂಕಾಲ ಈ ದೇವರ ವಾಕ್ಯ ಸಂದೇಶವನ್ನು ಕೇಳಿಸಿಕೊಳ್ಳುತ್ತಾ ಇರುವಂತ ನನ್ನ ಪ್ರಿಯ ಸಹೋದರ ಸಹೋದರಿ, ನಮ್ಮ ಜೀವಿತವನ್ನೇ ನಾವು ಒಂದು ಸಾರಿ ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. What are we after? ನಾವು ಯಾವುದರ ಹಿಂದೆ ಹೋಗುತ್ತಿದ್ದೇವೆ? What is the pursuit of our life? ನಮ್ಮ ಜೀವನವನ್ನ ನಾವುಗಳು ಯಾವ ಕಡೆಗೆ ಸಾಗಿಸುತ್ತಿದ್ದೇವೆ? ಯಾವುದನ್ನ ನಾವು ಬೆನ್ನಟ್ಟಿ ಹೋಗುತ್ತಿದ್ದೇವೆ? God has created us with clear purpose. ದೇವರು ನಮ್ಮನ್ನು ಬಹಳ ಸ್ಪಷ್ಟವಾದಂತಹ ಆ ಒಂದು ಉದ್ದೇಶದಿಂದ ಸೃಷ್ಟಿ ಮಾಡಿದ್ದಾನೆ. It is necessary for us to know the purpose and fulfill it through our lives. ದೇವರ ಉದ್ದೇಶವನ್ನ ಸ್ಪಷ್ಟವಾಗಿ ತಿಳಿದುಕೊಂಡು ಆ ಉದ್ದೇಶವನ್ನು ನಮ್ಮ ಜೀವನದ ಮೂಲಕ ನೆರವೇರಿಸಬೇಕಾದದ್ದು ನಮ್ಮೊಬ್ಬೊಬ್ಬರ ಜವಾಬ್ದಾರಿಕೆಯಾಗಿದೆ. We were looking at the beginning of our life, the creation. ನಮ್ಮ ಜೀವನದ ಪ್ರಾರಂಭ ಅಂದ್ರೆ ಸೃಷ್ಟಿಯ ಬಗ್ಗೆ ನಾವು ನೋಡುತ್ತಾ ಬಂದೆವು. We looked at the purpose of life. ನಮ್ಮ ಜೀವನದ ಉದ್ದೇಶವನ್ನ ನೋಡಿದೆವು. That is to know our creator and glorify him. ನಮ್ಮ ಸೃಷ್ಟಿಕರ್ತನನ್ನ ತಿಳಿದುಕೊಂಡು ಆತನನ್ನ ಮಹಿಮೆ ಪಡಿಸುವುದು ನಮ್ಮ ಜೀವನದ ಉದ್ದೇಶ.
Now let us come to the third thing. ನಾವೀಗ ಮೂರನೇ ವಿಷಯಕ್ಕೆ ಬರೋಣ. What God demands from our life so that this purpose may be fulfilled. ನಮ್ಮ ಜೀವನದ ಉದ್ದೇಶ ನೆರವೇರುವ ಹಾಗೆ ದೇವರು ನಮ್ಮ ಜೀವನದಿಂದ ಬಯಸುವುದೇನು, ನಮ್ಮ ಜೀವನದಿಂದ ದೇವರು ಬೇಡಿಕೆ ಇಡುವುದಾದರೂ ಏನು? When we come to Matthew's Gospel, chapter 22, ನಾವು ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯಕ್ಕೆ ಬಂದಾಗ there we see a lawyer coming and asking a question to the Lord Jesus Christ. ಅಲ್ಲಿ ಒಬ್ಬ ನ್ಯಾಯವಂತನ ಅಥವಾ ನ್ಯಾಯಾಧಿಪತಿ ಬಂದು ಯೇಸು ಕ್ರಿಸ್ತನ ಬಳಿ ಒಂದು ಪ್ರಶ್ನೆ ಕೇಳುತ್ತಾನೆ. The question was this. ಆ ಪ್ರಶ್ನೆ ಏನೆಂದರೆ, Master, which is the great commandment in the law? Verse 36. 36ನೆಯ ವಚನ. ಗುರುವೇ, ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು ಎಂದು ಯೇಸುವನ್ನ ಕೇಳಿದನು. From verse 37 onwards, we see the answer that the Lord is giving. 37ನೇ ವಚನದಿಂದ ಕರ್ತನಾಗಿರುವ ಯೇಸು ಕ್ರಿಸ್ತನು ಆ ಧರ್ಮೋಪದೇಶಕನಿಗೆ ಕೊಟ್ಟಂತ ಉತ್ತರವನ್ನ ನಾವು ಅಲ್ಲಿ ನೋಡುತ್ತೇವೆ. We won't read the whole thing. ನಾವು ಪೂರ್ತಿಯಾಗಿ ನಾವೇನು ಓದ್ಲಿಕ್ಕೆ ಹೋಗೋದಿಲ್ಲ. But look at the beginning of that verse 37. 37ನೇ ವಚನದ ಪ್ರಾರಂಭದಲ್ಲಿ ನೋಡುತ್ತೇವೆ, Thou shalt love the Lord thy God with all thy heart and with all thy soul and with all thy mind. ನಿನ್ನ ದೇವರಾಗಿರುವ ಕರ್ತನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. There the Lord is demanding our love. ಇಲ್ಲಿ ದೇವರು ಏನನ್ನ ಬೇಡಿಕೆ ಇಡುತ್ತಾ ಇದ್ದಾನಂತಂದ್ರೆ ನಮ್ಮ ಪ್ರೀತಿಯನ್ನ ಆತನು ಬೇಡಿಕೆ ಇಡುತ್ತಿದ್ದಾನೆ. Thou shalt love me. ನೀನು ನನ್ನನ್ನ ಪ್ರೀತಿಸಬೇಕು ಎಂದು. Of course, in verse 39, he tells about loving others, our neighbors also. 39ನೇ ವಚನಕ್ಕೆ ಬಂದಾಗ ಅಲ್ಲಿಯೂ ಕೂಡ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂದು ಹೇಳಿದ್ದಾನೆ. That comes after our love to God. ಅದು ನಮ್ಮ ದೇವರ ಕಡೆಗೆ ನಾವು ಪ್ರೀತಿಯನ್ನ ತೋರಿಸಿದ ನಂತರ ಬರುವುದು ಇತರರನ್ನ ಪ್ರೀತಿ ಮಾಡುವಂತ ವಿಷಯ. So the demand is love. ಇಲ್ಲಿ ದೇವರ ಬೇಡಿಕೆ ಏನಂತ ಹೇಳಿದ್ರೆ ಪ್ರೀತಿ. He demands our love for him. ದೇವರ ಕಡೆಗೆ ನಮ್ಮ ಪ್ರೀತಿಯನ್ನ ಆತನು ಬೇಡಿಕೆ ಇಡುತ್ತಿದ್ದಾನೆ. Let me tell you one thing, even in this we see the great importance that he gives to you and I. ಇದರಲ್ಲಿಯೂ ಕೂಡ ನನಗೆ ಮತ್ತು ನಿಮಗೆ ದೇವರು ಯಾವ ಶ್ರೇಷ್ಠತೆಯನ್ನ ಯಾವ ಮಹತ್ವವನ್ನ ಕೊಡುತ್ತಾ ಇದ್ದಾನೆ ಎಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. Just imagine God is asking you and I to love him. ಯೋಚನೆ ಮಾಡ್ರಿ, ದೇವರು ನನ್ನನ್ನ ಮತ್ತು ನಿನ್ನನ್ನ ಆತನು ಏನ್ ಕೇಳ್ತಾ ಇದ್ದಾನೆ? ನಾವು ಆತನನ್ನ ಪ್ರೀತಿ ಮಾಡಬೇಕೆಂದೇ ಕೇಳುತ್ತಿದ್ದಾನೆ. He is demanding it. ಆತನು ಅದನ್ನ ಬೇಡಿಕೆ ಇಡುತ್ತಿದ್ದಾನೆ. You know, when the Lord Jesus Christ was restoring Peter, there also we see the same thing. ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಪೇತ್ರನನ್ನ ಪುನಃಸ್ಥಾಪಿಸುವಾಗಲೂ ಕೂಡ ಅದೇ ಪ್ರಶ್ನೆ ಕೇಳುತ್ತಾನೆ, ಅದೇ ರೀತಿ ಕೇಳುತ್ತಾನೆ. In John 21 we see that. ನಾವು ಅದನ್ನ ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಓದುತ್ತೇವೆ. Lord is asking, do you love me more than this? ಯೇಸು ಕ್ರಿಸ್ತನು ಕೇಳುತ್ತಾನೆ ಏನಂತೇಳಿ, ಪೇತ್ರನೇ ಇವೆಲ್ಲವುಗಳಿಗಿಂತಲೂ ಅದು ಹೆಚ್ಚಾಗಿ ನನ್ನನ್ನ ಪ್ರೀತಿ ಮಾಡುತ್ತೀಯಾ? Just tell me, I will tell you like this, explain it like this. ನಾನು ಅದನ್ನ ಹೀಗೆ ನಿಮಗೆ ನಾನು ವಿವರಿಸ್ತೇನೆ. Just think about a person whom you do not value much. ಜಸ್ಟ್ ಯೋಚನೆ ಮಾಡ್ರಿ, ಒಬ್ಬ ವ್ಯಕ್ತಿ ಇದ್ದಾನೆ, ಹೆಚ್ಚಾಗಿ ನೀವು ಗಮನಿಸುದಿಲ್ಲ ಅಂದ್ರೆ ಆತನ ಹೆಚ್ಚಾದಂತ ಗೌರವನ ನೀವು ಕೊಡುವುದಿಲ್ಲ. This is just an example. We should value everybody as God loves. Well, but we are just giving an example. ನಾನು ಜಸ್ಟ್ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಆದ್ರೆ ದೇವ್ರು ನಮಗೆ ಹೇಳಿದ ನಾವೆಲ್ಲರನ್ನ ಪ್ರೀತಿ ಮಾಡಬೇಕು, ಎಲ್ಲರಿಗೂ ನಾವು ಬೆಲೆ ಕೊಡಬೇಕೆಂದ್ರೆ ದೇವ್ರು ಬಯಸ್ತಾನೆ. ಜಸ್ಟ್ ಒಂದು ಉದಾಹರಣೆಯಾಗಿ ನಿಮಗೆ ಹೇಳ್ತಾ ಇದ್ದೇನೆ. Just imagine a person whom we do not value much. ಒಂದು ಊಹಿಸ್ಕೊಳ್ರಿ ಅಷ್ಟೇ, ಒಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿಗೆ ನಾವು ಹೆಚ್ಚಿನ ಬೆಲೆಯನ್ನ ಕೊಡುವುದಿಲ್ಲ. We will never go to that person and ask like this. ನಾವು ಆ ವ್ಯಕ್ತಿಯ ಬಳಿಗೆ ಹೋಗಿ ನಾವ್ ಯಾವತ್ತೂ ಕೂಡ ಈ ರೀತಿ ಕೇಳೋದಿಲ್ಲ. Do you love me and things like that?
ನೀನು ನನ್ನನ್ನ ಪ್ರೀತಿ ಮಾಡ್ತೀಯ ಅಂತ ನಾವ್ ಯಾರು ಹೋಗಿ ಕೇಳಲ್ಲ ಅವನ ಹತ್ರ. We will not be very much worried about it, isn't it? ನಾವು ಆತನ ಬಗ್ಗೆ ಆಗ್ಲಿ ಆತನ ಬರೋ ಪ್ರೀತಿ ಮಾಡೋದ್ರ ಬಗ್ಗೆ ಆಗ್ಲಿ ನಾವು ಹೆಚ್ಚು ತಲೆ ಕೆಡಿಸಿಕೊಳ್ಳುದಿಲ್ಲ ಅಲ್ಲವೇ? Whether we loves or not, we are not very much bothered. ಆತ ನಮ್ಮನ್ನ ಪ್ರೀತಿ ಮಾಡ್ತಾನೋ ಇಲ್ಲವೋ ಅದ್ರ ಬಗ್ಗೆ ನಾವ್ ಹೆಚ್ಚು ತಲೆ ಕೆಡಿಸಿಕೊಳ್ಳುವುದಿಲ್ಲ. But think about a person whom we value very much, which we consider as very much significant. ಆದ್ರೆ ನಾವು ಬಹಳವಾಗಿ ಬೆಲೆ ಕೊಡುವಂತ, ನಾವು ಬಹಳವಾಗಿ ಶ್ರೇಷ್ಠರೆಂದು ಎಣಿಸುವಂತ, ನಾವು ಬಹಳವಾಗಿ ಆತ್ಮೀಯ ಒಡನಾಟದಲ್ಲಿರುವಂತವರನ್ನ ಅವರ ಕುರಿತಾಗಿ ಸ್ವಲ್ಪ ಯೋಚನೆ ಮಾಡ್ರಿ. About such a person whom we value very much, we are very much concerned whether that person loves us or not. ಅಂತಹ ವ್ಯಕ್ತಿ ನಾವು ಯಾರನ್ನ ಬಹಳವಾಗಿ ಪ್ರೀತಿಸುತ್ತೇವೆಯೋ, ಯಾರನ್ನ ಬಹಳವಾಗಿ ನಾವು ಬೆಲೆ ಕೊಡ್ತೇವೆಯೋ, ಯಾರನ್ನ ಅಮೂಲ್ಯವಾದ ವ್ಯಕ್ತಿಗಳೆಂಬುದಾಗಿ ನಾವು ಪರಿಗಣಿಸ್ತೇವೆಯೋ ಅವರ ಬಗ್ಗೆ ಬಹಳ ಚಿಂತೆ ಮಾಡ್ತೇವೆ. ಅವ್ರು ನನ್ನನ್ನ ಪ್ರೀತಿ ಮಾಡ್ತಾರಾ ಇಲ್ಲವ ಎನ್ನುವಂತ ವಿಷಯದಲ್ಲಿ. Here God is commanding or demanding our love toward him. ಇಲ್ಲಿ ನೋಡುವಾಗ ದೇವರು ಆತನ ಕಡೆಗೆ ನಮ್ಮ ಪ್ರೀತಿಯನ್ನ ಆತನು ಬೇಡಿಕೆ ಇಡುತ್ತಿದ್ದಾನೆ. And he is asking us, do you love me more than this? ಆತನು ಕೇಳ್ತಾ ಇದ್ದಾನೆ, ಇವೆಲ್ಲವುಗಳಿಗಿಂತ ಹೆಚ್ಚಾಗಿ ನನ್ನನ್ನ ಪ್ರೀತಿ ಮಾಡುತ್ತೀಯಾ ಅಂತ ಕೇಳ್ತಾ ಇದ್ದಾನೆ. Dear brothers and sisters, well, we are very much valuable, significant, very important in his sight. ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, ನಾನು ನೀವೆಲ್ಲರೂ ಕೂಡ ದೇವರ ದೃಷ್ಟಿಯಲ್ಲಿ ಶ್ರೇಷ್ಠರು, ಅಮೂಲ್ಯರು, ಬೆಲೆಯುಳ್ಳವರು, ಮೌಲ್ಯವುಳ್ಳವರು ಆಗಿದ್ದೇವೆ. How much are we loving him? ನಾವು ಎಷ್ಟರ ಮಟ್ಟಿಗೆ ದೇವರನ್ನ ಪ್ರೀತಿ ಮಾಡುತ್ತಾ ಇದ್ದೇವೆ? If there is love, there will be obedience. ಎಲ್ಲಿ ನಾವು ದೇವರನ್ನ ಪ್ರೀತಿ ಮಾಡ್ತೇವೋ ಅಲ್ಲಿ ನಾವು ದೇವರಿಗೆ ವಿಧೇಯರಾಗ್ತೇವೆ. If we love him, we will, be more conformed to him, his image. ನಾವು ಆತನ ಪ್ರೀತಿ ಮಾಡುವುದಾದ್ರೆ ಆತನ ಹೋಲಿಕೆಗೆ ನಾವು ಹೆಚ್ಚು ಸಮೀಪಸ್ಥರಾಗಿ ಆ ಹೋಲಿಕೆಗೆ ಸರಿಯಾಗಿ ಜೀವಿಸ್ತೇವೆ. Are those things happening in our life? ನಮ್ಮ ಜೀವಿತದಲ್ಲಿ ಆ ಸಂಗತಿಗಳು ನೆರವೇರುತ್ತಾ ಇವೆಯಾ? Yes, when the Lord is asking us to love him, well, it is very practical. He wants us to live an obedient life. ಆತ ನಮ್ಮನ್ನ ಅದೇ ಪ್ರಶ್ನೆ ಮಾಡುತ್ತಾ ಇದ್ದಾನೆ. ನಾವು ಆತನಿಗೆ ವಿಧೇಯರಾಗಿ ಆತನನ್ನ ಪ್ರೀತಿ ಮಾಡಬೇಕೆಂದೇ ದೇವರು ಆತನು ನಮ್ಮಿಂದ ಬಯಸುವವನಾಗಿದ್ದಾನೆ. May the Lord help us that we may increase in our conformity to the Lord Jesus Christ. ನಾವುಗಳು ಕೂಡ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಹೋಲಿಕೆಗೆ ನಾವು ಸರಿಯಾಗಿ ಆ ಹೋಲಿಕೆಯಂತೆಯೇ ನಾವು ಜೀವಿಸಲಿಕ್ಕಾಗುವ ಹಾಗೆ ಆತನು ತಾನೇ ನಮಗೆ ತನ್ನ ಕೃಪೆಯನ್ನು ಅನುಗ್ರಹಿಸಲಿ. When the Lord is asking us to love him on one side, ಒಂದು ಕಡೆ ದೇವರು ನಮಗೆ ಆತನನ್ನ ಪ್ರೀತಿ ಮಾಡಬೇಕೆಂಬುದಾಗಿ ಕೇಳುತ್ತಾ ಇದ್ದರೂ the world is on the other side. ಮತ್ತೊಂದು ಕಡೆ ಲೋಕವು ಇದೆ. To take away our love after it. ನಮ್ಮ ಪ್ರೀತಿಯನ್ನು ಲೋಕದ ಕಡೆಗೆ ಸೆಳೆದುಕೊಳ್ಳುವುದಕ್ಕಾಗಿ ಲೋಕವು ಇದೆ. It shows its possessions. ಲೋಕವು ತನ್ನಲ್ಲಿರುವಂತಹ ಆ ಒಂದು ಸಂಪತ್ತನ್ನ, ಅದರಲ್ಲಿರುವಂತಹ ಎಲ್ಲಾ ತರದ ಕೊಡುಗೆಗಳನ್ನ ನಮಗೆ ತೋರಿಸುತ್ತದೆ. It shows us its pleasures. ಅದು ಲೋಕವು ನಮಗೆ ಅದರ ಶ್ರೇಷ್ಠತೆಯನ್ನ, ಮೌಲ್ಯವುಳ್ಳ ಸಂಗತಿಗಳನ್ನ, ಲೋಕಾನುಸಾರವಾದ ಸಂಗತಿಗಳನ್ನೇ ನಮ್ಮ ಮುಂದೆ ತೋರಿಸುತ್ತದೆ. It shows us its positions. ಲೋಕದ ಆ ಸ್ಥಾನಮಾನವನ್ನ ನಮಗೆ ತೋರಿಸುತ್ತದೆ. This evening, look into our own lives and see what is our pursuit. What are we after this evening? ನಾವು ಇವತ್ತು ಸಾಯಂಕಾಲದೆಲ್ಲವನ್ನ ನೋಡುವಾಗ ನಾವು ಯಾವುದರ ಹಿಂದೆ ಹೋಗುತ್ತಾ ಇದ್ದೇವೆ, ನಾವು ಯಾವುದನ್ನ ಅನುಸರಿಸುತ್ತಿದ್ದೇವೆ ಎಂಬುದನ್ನ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. The Lord demands all. ನಮ್ಮ ಕರ್ತನು ತಾನೇ ನಮ್ಮನ್ನ ನಾವು ಎಲ್ಲವನ್ನ ಆತನನ್ನ ಪ್ರೀತಿ ಮಾಡಬೇಕೆನ್ನುವುದನ್ನ ಆತನು ಬೇಡಿಕೆ ಇಡುತ್ತಾನೆ. Dear friends, those who are listening to me, look into your own lives and see whether you have given your life to him or not. ನನ್ನ ಪ್ರಿಯ ಸಹೋದರನೇ ಸಹೋದರಿ, ನನ್ನ ಪ್ರಿಯರೇ,
ಈ ಸಾಯಂಕಾಲ ಈ ಸಂದೇಶವನ್ನ ಕೇಳಿಸಿಕೊಡುತ್ತಾ ಇರುವಂತ ಪ್ರಿಯರೇ, ನಿಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳಿರಿ. ನಿಮ್ಮ ಜೀವನದಲ್ಲಿ ನೀವು ಆತನಿಗೆ ನೀವು ಅವಕಾಶ ಕೊಟ್ಟಿದ್ದೀರೋ? ನಿಮ್ಮ ಜೀವನವನ್ನ ಆತನಿಗೆ ನೀವು ಸಮರ್ಪಿಸಿ ಕೊಟ್ಟಿದ್ದೀರೋ? I was sharing about the beginning of our life. ನಮ್ಮ ಜೀವನದ ಪ್ರಾರಂಭದ ಕುರಿತಾಗಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಇದ್ದೇನೋ? I was sharing about the purpose of our life. ನಮ್ಮ ಜೀವನದ ಉದ್ದೇಶಗಳ ಕುರಿತಾಗಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಇದ್ದೇನೋ? I was sharing about the demand that God makes on our life. ನಮ್ಮ ಜೀವನದ ವಿಷಯದಲ್ಲಿ ದೇವರು ಏನು ಬೇಡಿಕೆ ಇಟ್ಟಿದ್ದಾನೆ, ಏನು ಬೇಡಿಕೆ ಇಡುತ್ತಾನೆ ಎಂಬುದನ್ನ ಕುರಿತಾಗಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. In all that we see that we are significant in the sight of God. ಇವೆಲ್ಲವುಗಳಲ್ಲಿ ನೋಡಿರಿ, ನಾವು ದೇವರ ದೃಷ್ಟಿಯಲ್ಲಿ ಬಹು ಅಮೂಲ್ಯರಾಗಿದ್ದೇವೆ, ಬೆಲೆಯುಳ್ಳ ಮೌಲ್ಯವುಳ್ಳವರಾಗಿದ್ದೇವೆ. You are important in the sight of God. ನೀವು ದೇವರ ದೃಷ್ಟಿಯಲ್ಲಿ ಬಹಳ ಪ್ರಾಮುಖ್ಯತೆಯುಳ್ಳವರಾಗಿದ್ದೀರಿ. In the sight of others, you may not be very important. ಬೇರೆ ಜನರ ದೃಷ್ಟಿಯಲ್ಲಿ ನೀವು ಅಷ್ಟೊಂದು ಪ್ರಾಮುಖ್ಯರಲ್ಲದೆ ಇರಬಹುದು. But for God, He is important. ಆದರೆ ದೇವರಿಗೆ ನೀವು ಬಹಳ ಅಮೂಲ್ಯರು, ಬಹಳ ಪ್ರಾಮುಖ್ಯವಾದವರಾಗಿದ್ದೀರಿ. He loved us and gave Himself for us. ಆತ ನಮ್ಮನ್ನ ಪ್ರೀತಿ ಮಾಡಿ ನಮಗಾಗಿ ತನ್ನನ್ನೇ ಆತನು ಒಪ್ಪಿಸಿಕೊಟ್ಟನು. And He lives today. ಆತನು ಇಂದಿಗೂ ಜೀವಿಸುತ್ತಿದ್ದಾನೆ. The Lord is now asking us to give our life in love to Him. ಆದರೆ ಇವಾಗ ಕರ್ತನು ನಮಗೆ ನಮ್ಮ ಜೀವವನ್ನ ಆತನಿಗೆ ಒಪ್ಪಿಸಿಕೊಡಬೇಕೆಂದು, ಸಮರ್ಪಿಸಿಕೊಡಬೇಕೆಂದು ಆತನು ಬಯಸುತ್ತಿದ್ದಾನೆ, ಬೇಡಿಕೆ ಇಡುತ್ತಿದ್ದಾನೆ. Young people, those who are listening to me, see whether you have taken a decision for the Lord Jesus or not. ಈ ಸಂದೇಶವನ್ನ ಕೇಳಿಸಿಕೊಡ್ತಾರ ಯವನಸ್ಥ ಮಕ್ಕಳೇ, ನೀವು ಪರೀಕ್ಷೆ ಮಾಡಿಕೊಳ್ಳಿರಿ, ನಿಮ್ಮ ಜೀವನವನ್ನ ಕರ್ತನಿಗೆ ಸಮರ್ಪಿಸಿ ಕೊಟ್ಟಿದ್ದೀರಾ ಇಲ್ಲವಾ ಎಂಬುದಾಗಿ ನಿಮ್ಮನ್ನ ಕುರಿತಾಗಿ ಪರೀಕ್ಷೆ ಮಾಡಿಕೊಳ್ಳಿರಿ. If you haven't yet given yourself, this evening the Lord is calling you unto Himself. ಒಂದು ವೇಳೆ ನೀವು ಕರ್ತನಿಗೆ ನಿಮ್ಮ ಜೀವಿತವನ್ನ ಒಪ್ಪಿಸಿ ಕೊಟ್ಟಿಲ್ಲದೆ ಇದ್ದರೆ, ಇವತ್ತು ಸಂಜೆ ಕರ್ತನ ನಿಮ್ಮನ್ನ ನೋಡಿ ಕರೆಯುತ್ತಿದ್ದಾನೆ ಅದಕ್ಕಾಗಿ. And those who have given themselves to the Lord, ಯಾರ್ಯಾರು ತಮ್ಮನ್ನೇ ತಾವು ಕರ್ತನಿಗೆ ಒಪ್ಪಿಸಿ ಕೊಟ್ಟಿದ್ದೀರೋ, let us look into our own lives also and examine it. ಅಂತವರೆಲ್ಲರೂ ಕೂಡ ನಮ್ಮ ಸ್ವಂತ ಜೀವನವನ್ನೇ ನಾವು ನೋಡಿಕೊಂಡು ಪರೀಕ್ಷೆ ಮಾಡಿಕೊಳ್ಳೋಣ. We say that we love Him. ನಾವ್ ಹೇಳ್ತೇವೆ ನಮ್ಮ ಕರ್ತನನ್ನ ಪ್ರೀತಿ ಮಾಡುತ್ತೇನೆ ಎಂಬುದಾಗಿ. But where is the obedience? ಆದ್ರೆ ವಿಧೇಯತೆ ಎಲ್ಲಿದೆ? How much is the conformity? ನಾವು ಎಷ್ಟರ ಮಟ್ಟಿಗೆ ದೇವರ ಹೋಲಿಕೆಗೆ ಸರಿಯಾಗಿ ನಾವಿದ್ದೇವೆ? Paul says, ಪೌಲನು ಹೇಳುತ್ತಾನೆ, to me to live is Christ. ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ. Let that be our decision also this evening. ಈ ಸಾಯಂಕಾಲ ಆ ಒಂದು ನಿರ್ಧಾರವೇ ನಮ್ಮ ನಿರ್ಧಾರವೂ ಕೂಡ ಆಗಿರಲಿ. Yes, our life is significant. It is unique. ನಮ್ಮ ಜೀವನವು ಅದು ಅತ್ಯಮೂಲ್ಯವಾದದ್ದು, ಅದು ಬಹಳ ಶ್ರೇಷ್ಠವಾದದ್ದು, ಅದ್ವಿತೀಯವಾದದ್ದು ಆಗಿದೆ. May the Lord give us grace that we may surrender it to the Lord and live for His glory alone. ನಮ್ಮ ಜೀವಿತವನ್ನ ಕರ್ತನಿಗೆ ಸಮರ್ಪಿಸಿಕೊಂಡು ನಾವು ಆತನ ಮಹಿಮೆಗಾಗಿ ಮಾತ್ರವೇ ಜೀವಿಸಲಿಕ್ಕಾಗುವ ಕೃಪೆಯನ್ನ ಕರ್ತನು ತನ್ನ ನಮ್ಮೆಲ್ಲರಿಗೆ ಅನುಗ್ರಹಿಸಿಕೊಡಲಿ. May God bless these words into our lives. ದೇವರು ತಾನು ಎಲ್ಲ ವಾಕ್ಯಗಳನ್ನು ನಮ್ಮೆಲ್ಲರ ಜೀವನಕ್ಕೆ ಆಶೀರ್ವದಿಸಲಿ.